ಎಲ್ರಿಗಿಂತ ಜಾಸ್ತಿ ಇವತ್ತು ಯುದ್ಧ ಆಗಲಿ ಅಂತ ಯಾರನ್ನ ಬಯಸ್ತಿದ್ರೆ ಅದು ಅಮೇರಿಕಾ ಬಯಸ್ತಿರುತ್ತೆ. ನಾವು ಅಮೇರಿಕಾ ಚೈನಾ ಅಂತ ನಾವು ಅದನ್ನು ಎರಡಕ್ಕೂ ನಾವು ಕಂಪೇರೇ ಮಾಡೋಂಗಿಲ್ಲ. ಚೈನಾ ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ, ಅಮೇರಿಕಾ ಏನೂ ಅಲ್ಲ. ಅಮೇರಿಕಾ ಒಬ್ಬ ಮುದಿ ಏನು ಹೇಳ್ತಾರೆ ರಿಟೈರ್ಡ್ ಮ್ಯಾನ್. ಇವತ್ತಿಗೆ ಬಲಿಷ್ಠವಾದ ಭಾರತ ಚೀನಾಕ್ಕೂ ನುಂಗಲಾಗದ ಬಿಸಿ ತುಪ್ಪ, ಅಮೇರಿಕಾಗೂ ನುಂಗಲಾಗದ ಬಿಸಿ ತುಪ್ಪ. ಈಗೋ ಇದೆಯಲ್ಲ, ವೈಟ್ ಆಲ್ಫಾ ಮೇಲ್ ಈಗೋ, ಅವರು ಯಾವುದೋ ಒಂದು ಏನು ಹೇಳ್ತಾರೆ ಏಷ್ಯನ್ ಕಂಟ್ರಿ ನಮ್ಮನ್ನು ಆಳುತ್ತೆ ಮುಂದಿನ 3-4 ದಶಕ ಅಂತ ಹೇಳಿದ್ರೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಗೊತ್ತಿರಲಿ, 12ರಿಂದ 13 ಮನೆತನಗಳು ಇಡೀ ಜಗತ್ತನ್ನು ಆಳ್ತಾ ಇದೆ, ಆಯಿತಾ? ಆ ಮನೆತನಗಳು ಬಿಸ್ನೆಸ್ ಇವೆಲ್ಲ, ಬ್ಯಾಂಕಿಂಗ್ ಇರ್ಬೋದು, ಮೀಡಿಯಾ ಇರ್ಬೋದು, ಅಥವಾ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಇರ್ಬೋದು, ಅಥವಾ ಬೋಯಿಂಗ್ ನಮ್ಮ ವಿಮಾನ, ಅದು ಇದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗೆ ಖ್ಯಾತ ಹಣಕಾಸು ತಜ್ಞ ಮತ್ತು ಜಿಯೋ ಪಾಲಿಟಿಕ್ಸ್ನ ಅರ್ಥ ಮಾಡ್ಕೊಂಡಿರುವಂತಹ ವ್ಯಕ್ತಿ, ಅದ್ರ ಬಗ್ಗೆ ಬರೆಯುವಂತಹ ವ್ಯಕ್ತಿ ರಂಗಸ್ವಾಮಿ ಮೂಕನಹಳ್ಳಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ. ಇವತ್ತು 9ನೇ ತಾರೀಕು ಸುಮಾರು 12 ಗಂಟೆ ಸುಮಾರಿಗೆ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀವಿ, ಇದು ನಮ್ಮ ದೇಶದ ಸಂಕಷ್ಟದ ಸಮಯ ಅಂತ ಹೇಳೋದು, ಸವಾಲಿನ ಸಮಯ ಅಂತ ಹೇಳೋದು. ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಶುರುವಾಗಿದೆ, ಅಟ್ಯಾಕ್ ಶುರು ಆಯಿತು. ಏಪ್ರಿಲ್ 22ನೇ ತಾರೀಕಿಗೆ ಏನು ನಾವು ಅನುಭವಿಸಿದ್ದೀವಿ ಒಂದು ಸಂಕಟ. ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕರನ್ನ ಉಗ್ರಗಾಮಿಗಳೇನು ಕೊಂದರು, ಅದಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ನಾವು ರಿಟಾಲಿಯೇಟ್ ಮಾಡಿದ್ವಿ ಬುಧವಾರದ ಸಂಜೆ. ಗುರುವಾರ ಮತ್ತೆ ಅದು ಕಂಟಿನ್ಯೂ ಆಗಿದೆ, ಶುಕ್ರವಾರ ಕೂಡ ಕಂಟಿನ್ಯೂ ಆಗಿದೆ. ಸೊ ಆಮೇಲೆ ಒಂದು ವಿಚಾರಕ್ಕೆ ಹೇಳಿ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ಮೊದಲನೇ ದಿನದ ಒಂದು ಅಟ್ಯಾಕ್ ಆದಮೇಲೆ ಒಂದು ಪ್ರೆಸ್ ನೋಟ್ ಏನು ಬ್ರೀಫ್ ಕೊಟ್ಟಿತ್ತು, ಅದರಲ್ಲಿ ತುಂಬ ಚೆನ್ನಾಗಿ ಅವ್ರು ಹೇಳಿದರು, ಇದನ್ನು ನಾವು ಕೇವಲ ಉಗ್ರಗಾಮಿ ಭಯೋತ್ಪಾದಕ ಸಂಘಟನೆಗಳ ಒಂದು ಶಿಬಿರಗಳ ಮೇಲೆ, ಅವರ ಕಟ್ಟಡಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ ನಮಗೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿತ್ತು. ಎಸ್ಕಲೇಟ್ ಮಾಡೋದು ನಮಗೆ ಇಷ್ಟ ಇಲ್ಲ ಅನ್ನೋ ಮಾತನ್ನು ಹೇಳಿತ್ತು. ಬಟ್ ಯುದ್ಧ ಶುರು ಮಾಡೋದು ಮಾತ್ರ ನಮ್ಮ ಕೈಲಿರುತ್ತೆ, ನಿಲ್ಲಿಸೋದು ಮುಂದುವರ್ಸೋದು ನಮ್ಮ ಕೈಲಿರಲ್ಲ ಅಂತ ಪದೇ ಪದೇ ಸಾಬೀತಾಗಿದೆ. ಸೊ ಈ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಯುದ್ಧದ ಬಗ್ಗೆ? ನಮ್ಮ ಭಾರತದ ಆರ್ಥಿಕತೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಪಾಕಿಸ್ತಾನ ಒಂದು ಕಡೆ ಕುಸಿತದಲ್ಲಿದೆ. ಇದು ಹೇಗೆ ಬದಲಾಗುತ್ತೆ, ಹೇಗೆ ಪರಿಣಾಮ ಬೀರುತ್ತೆ ನಮ್ಮ ಲೈಫ್ ಮೇಲೆ? ರಂಗಸ್ವಾಮಿ ಅವರು, ನಾನೊಂದು ಕತೆ ಹೇಳ್ತೀನಿ. ಇದನ್ನು ಒಂದು ಕಥೆಯ ಉದಾಹರಣೆ ಮೂಲಕ ನಿಮಗೆ ಇದನ್ನು ಹೇಳ್ತೀನಿ, ಆಗ ಅದು ಹೆಚ್ಚು ಅರ್ಥ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಈ ಕತೆ ಹೇಳ್ತೀನಿ. ನಾವೆಲ್ಲ ಗಲ್ಲಿ ಕ್ರಿಕೆಟ್ ಆಡಿದವ್ರೆ. ಹೌದು, ನೀವು ಗಲ್ಲಿ ಕ್ರಿಕೆಟ್ ಆಡಿದ್ದೀರಾ, ಕಿಟಕಿ ಎಲ್ಲ ಹೊಡೆದಿದ್ದೀವಿ, ನಾವು ಹೊಡೆದಿದ್ದೀವಿ, ಆಟ ಆಡಿದ್ದೀವಿ. ಆ ಗಲ್ಲಿ ಕ್ರಿಕೆಟಲ್ಲಿ ನಮ್ಮ ಹತ್ರ ಬ್ಯಾಟ್ ಇರ್ತಿರ್ಲಿಲ್ಲ, ಬಾಲ್ ಇರ್ತಿರ್ಲಿಲ್ಲ, ವಿಕೆಟ್ ಇರ್ತಿರ್ಲಿಲ್ಲ. ಯಾರೋ ಸ್ಥಿತಿವಂತರ ಮಕ್ಕಳು ಒಂದಷ್ಟು ಜನದ ಹತ್ರ ಅದಿರೋದು. ನಾವು ಆಡೋವಾಗ ಯಾರೋ ಒಂದಷ್ಟು ಜನ ಬರೋರು, ಅವರು ವೆಲ್ ಟು ಡೂ ಫ್ಯಾಮಿಲಿ. ಅವತ್ತಿಗೆ ಅವ್ರ ಮನೇಲಿ ವಿಕೆಟ್ ಕೊಟ್ಬಿಡ್ರೋರು, ಇಲ್ಲಾಂದ್ರೆ ಕಲ್ಲಿಟ್ಟಿರ್ತಿದ್ವಿ. ಇಲ್ಲ ಬ್ಯಾಟ್ ಯಾರೋ ಒಬ್ಬ ತಂದಿರೋನು, ಬಾಲ್ ಯಾರೋ ತಂದಿರೋನು, ನಾವು ಆಟಗಾರರಾಗಿ ಜಸ್ಟ್ ಪಾಲ್ಗೊಳ್ತಾ ಇದ್ವಿ. ಆ ಆಟಗಾರರಲ್ಲಿ ಯಾರ ಹತ್ರ ವಿಕೆಟು ಬ್ಯಾಟು ಬಾಲು ಇತ್ತಲ್ಲ, ಅವ್ರು ಔಟ್ ಆದ್ರೆ ಅವ್ರು ಔಟ್ ಅಲ್ಲ, ಅವ್ರು ಕಿರಿಕ್ ಮಾಡ್ಬಿಡೋರು. ನಾವು ನೀನು ಔಟು ಅಂತಂದ್ರೆ ಅವ್ರು ಬಾಟು ಬಾಲು ತಗೊಂಡು ಹೊಟ್ಟೋಗ್ಬಿಡೋರು, ಆಟ ನಿಂತೋಗ್ಬಿಡೋರು. ಈಗ ಈ ಜಾಗತಿಕ ವಿದ್ಯಮಾನಗಳನ್ನ ಒಂದು ಗಲ್ಲಿ ಕ್ರಿಕೆಟ್ ಅಂತ ಅನ್ಕೊಳ್ಳೋಣ. ಅಮೇರಿಕಾ, ಯುರೋಪಿಯನ್ ಯೂನಿಯನ್ನು, ಈ ಇಂಗ್ಲೆಂಡು, ಇವರೆಲ್ಲ ಯಾರಿದಾರಲ್ಲ, ಇವರೆಲ್ಲ ಆ ಸ್ಥಿತಿವಂತರ ಮನೆ ಮಕ್ಕಳಿದ್ದಂಗೆ. ಒಬ್ಬನ ಹತ್ರ ವಿಕೆಟ್ ಇದೆ, ಒಬ್ಬನ ಹತ್ರ ಬ್ಯಾಟ್ ಇದೆ, ಒಬ್ಬನ ಹತ್ರ ಬಾಲ್ ಇದೆ. ನಾವು ಬೇಡ ಕಂಡ್ರಯ್ಯ ಅಂತ ಹೇಳಿದ್ರೆ ಅವ್ರು ಕಿರಿಕ್ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಆಟ ನಿಂತೋಗ್ಬಿಡುತ್ತೆ. ಅದನ್ನ ಈಗ ನಾವು ಇದಕ್ಕೆ ತಗೊಂಡ್ರೆ ಇಲ್ಲೇನಾಗುತ್ತೆ, ಈಗ ನೀವು ಇದನ್ನ ಇಲ್ಲಿಗೆ ತಗೊಂಡು ನೋಡಿದ್ರೆ ಯುದ್ಧ ಶುರುವಾಗುತ್ತೆ. ಯಾವಾಗ ಅಮೇರಿಕಾ, ಯಾವಾಗ ಬ್ರಿಟನ್ನು ಕುಸಿತ ಕಾಣುತ್ತೆ, ಅವಾಗೆಲ್ಲ ಜಾಗತಿಕ ಮಟ್ಟದಲ್ಲಿ ಏನೋ ಒಂದು ಟೆನ್ಷನ್ ಉತ್ಪತ್ತಿ ಆಗುತ್ತೆ. ನಾವು ಕಥೆನ ಅಲ್ಲಿಗೆ ತಗೊಂಡು ಹೋಗ್ಬೇಕು. ನಾವು ಅದನ್ನ ಬಿಗ್ ಪಿಕ್ಚರ್ ಅಂತೀವಿ. ನಾವಿಲ್ಲಿ ಇಂಡಿಯಾ ಪಾಕಿಸ್ತಾನ ಆಗೋ ಯುದ್ಧದ ಜಟಾಪಟಿನ ನೋಡ್ಬಿಟ್ರೆ ನಾವು ಇದು ಜಸ್ಟ್ 2 ದೇಶಗಳ ಮಧ್ಯೆ ಅಥವಾ 2 ಧರ್ಮಗಳ ಮಧ್ಯೆ ಹೊಡೆದಾಟ ಅನ್ನಂಗೆ ಕಾಣುತ್ತೆ. ಆ ಹೊಡೆದಾಟ ಸ್ಟಾರ್ಟ್ ಆಗಕ್ಕೆ ಏನು ಅಂತ ನಾವು ದೊಡ್ಡದಾಗಿ ನೋಡ್ಕೊಂಬಂದಾಗ ಇವ್ರುಗಳು ನಿಲ್ತಾರೆ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಇವರ ಆಟಗಳು, ಯಾವಾಗ ಇವರ ಒಂದು ಲಾಭ ಕಡಿಮೆ ಆಗ್ತದೆ, ಆಗೆಲ್ಲ ಅವರು ಜಾಗತಿಕ ಮಟ್ಟದಲ್ಲಿ ಒಂದು ಕಿರಿಕ್ ಶುರು ಮಾಡೇ ಮಾಡ್ತಾರೆ. ಅದು ಸಣ್ಣ ಕಿಡಿಯಾಗಿದ್ದು ದೊಡ್ಡ ಮಹಾಯುದ್ಧಗಳಾಗಿರುವಂಥದ್ದನ್ನು ನಾವು ಆಲ್ರೆಡಿ ಹಿಸ್ಟ್ರಿಲಿ ನೋಡ್ಬಿಟ್ಟಿದೀವಿ. ಈಗ ಹಾಗಾದ್ರೆ ಏನಾಗಿದೆ, ನಾವು ಅಲ್ಲಿ ಹೋಗಿ ದೊಡ್ಡದಾಗಿ ನೋಡಬೇಕು. ವೈಟ್ ಆಲ್ಫಾ ಮೇಲ್ ಡಾಮಿನೆನ್ಸ್ ಅಂತ ಈಗ ಕಳೆದ ನೀವು 100 ವರ್ಷಗಳ ಇತಿಹಾಸ ನೋಡ್ತಾ ಬಂದರೆ, ಆ ಬಿಳಿಯ ಪ್ರಜೆ ಯಾರಿದ್ದಾನೆ,
ಆ ಗಂಡು ಬಿಳಿಯ ಪ್ರಜೆ, ಆ ವೈಟ್ ಆಲ್ಫಾ ಮೇಲ್ ಅಂತ ನಾವೇನು ಹೇಳ್ತೀವಿ, ಆತ ಜಗತ್ತನ್ನು ಆಳ್ತಾ ಬರ್ತಾ ಇದ್ದಾನೆ. ಇವತ್ತಿಗೂ ನಿನ್ನೆ ಮೊನ್ನೆನೂ ಟ್ರಂಪ್ ಯಾವ ರೀತಿ ಗೆದ್ದಿದ ತಕ್ಷಣ ಮಾತಾಡಿದ್ರು, ಅವರ ಧ್ವನಿ ಹೇಗಿತ್ತು, ಅವರ ನಡವಳಿಕೆ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ಹೆಚ್ಚಿಗೆ ಹೇಳಬೇಕಾದ್ದೇನಿಲ್ಲ ಅಲ್ವಾ. ಕುಸಿದೋಗಿದೆ, ಅವರಲ್ಲಿ ಏನೂ ಇಲ್ಲ ಅಂದಮೇಲೂ ಅವ್ರು ಹಾಗ ಹೇಳ್ತಾ ಇದ್ದಾರೆ. ಇವತ್ತು ಯಾಕೆ ಹೀಗಾಗಿದೆ? ಅಮೇರಿಕಾದ ಡೆಟ್ ಅಂತ ಹೇಳ್ತೀವಿ, ಡೆಟ್ ಟು GDP ರೇಷಿಯೋ ಅಂತ ನಾವು ಅದನ್ನು ಕರಿತೀವಿ. ಅವ್ರ GDP 28, 29 ಅಥವಾ 30 ಟ್ರಿಲಿಯನ್ ಇದೆ ವಾರ್ಷಿಕ. ಅವರ ಡೆಟ್ಟು 31.3, 32 ತನಕ ಬಂದ್ಬಿಟ್ಟಿದೆ. ಅಂದ್ರೆ ಇಡೀ ಒಂದು ವರ್ಷದ ಪೂರ್ಣ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕಿಂತ ಹೆಚ್ಚಿನದು ಸಾಲ ಅವ್ರ ಹತ್ರ ಕೂತಿದೆ. ಈಗ ನೀವು ನನಗೊಂದು ಪ್ರಶ್ನೆ ಕೇಳ್ಬೋದು, ಅಮೇರಿಕ ಅಷ್ಟು ದೊಡ್ಡ ಸಾಹುಕಾರ ದೇಶ, ಅದ್ಯಾಕೆ ಸಾಲ ಮಾಡ್ತು? ಅಂತ ದೊಡ್ಡ ಸಾಹುಕಾರ ದೇಶಕ್ಕೆ ಸಾಲ ಕೊಟ್ಟವನು ಯಾರು? ಈ ಪ್ರಶ್ನೆ ಜನಕ್ಕೆ ಸಹಜವಾಗಿ ಬರುತ್ತೆ. ಇದಕ್ಕೆ ಉತ್ತರ ಸಿಂಪಲ್. ಟೋಟಲ್ ಖರ್ಚು, ಟೋಟಲ್ ಆದಾಯ ಎಷ್ಟಿದೆ? 100 ರೂಪಾಯಿ. ನಮಗೆ ಟೋಟಲ್ ಖರ್ಚು 103 ರೂಪಾಯಿ ಇದೆ. ಆದಾಯ 100, ವ್ಯಯ 103. ಇವೆರಡರ ಡಿಫ್ರೆನ್ಸ್ 3 ರೂಪಾಯಿನ ನಾವು ಫಿಸ್ಕಲ್ ಡಿಫಿಸಿಟ್ ಅಂತೀವಿ. ಬಡ್ಜೆಟ್ 100 ರೂಪಾಯಿ ಮಾಡಿರ್ತೀವಿ, ಬಡ್ಜೆಟ್ ಎಕ್ಸೀಡ್ ಆಗಿ ಖರ್ಚು 103 ಆಗಿದೆ, ಅದನ್ನ ನಾವು ಬಡ್ಜೆಟ್ ಡಿಫಿಸಿಟ್ ಅಂತೀವಿ. 100 ರೂಪಾಯಿ ಬಡ್ಜೆಟ್ ಬರುತ್ತೆ, ದುಡ್ಡು ಬರುತ್ತೆ ಅನ್ಕೊಂಡಿದ್ವಿ, 103 ರೂಪಾಯಿ ಆಗಿದೆ, ಅದು ಬಡ್ಜೆಟ್ ಡಿಫಿಸಿಟ್ ಅಂತೀವಿ. ಆಕ್ಚುಯಲ್ ಏನಾಗುತ್ತೆ ಅದನ್ನ ಫಿಸ್ಕಲ್ ಡಿಫಿಸಿಟ್ ಅಂತೀವಿ. ಆದಾಯ 100 ರೂಪಾಯಿ ಬಂತು, ಖರ್ಚು 103 ಆಯಿತು. ಹಾಗಾದ್ರೆ ನಾವೀಗ 3 ರೂಪಾಯಿ ಎಲ್ಲಿಂದ ತರೋದು? ಆ 3 ರೂಪಾಯಿಗೆ ನಾವು ಸಾಲ ಮಾಡಲೇಬೇಕು. ಇಲ್ಲ, ನಾನು ಸಾಲ ಮಾಡಲ್ಲ, 100 ರೂಪಾಯಿ ಆದಾಯ ಇದೆ, ಅದಕ್ಕೆ ತಕ್ಕನಂಗೆ ನಾನು ಖರ್ಚನ್ನು ಹೊಂಚ್ಕೋತೀನಿ ಅಂತಂದರೆ ಇಲ್ಲಿ ಯಾವ್ದಾರ ಒಂದಕ್ಕೆ ಸೆಕ್ಟರ್ಗೆ ದುಡ್ಡು ಕಡಿಮೆ ಕೊಡಬೇಕು. ಯಾವುದು ಸಾಮಾನ್ಯವಾಗಿ ಕಡಿತ ಆಗೋದು? ಎಜುಕೇಶನ್ ಇಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ಎರಡರ ಕಡೆನೇ ಪೆಟ್ಟು ಬೀಳುತ್ತೆ. ಹಾಗಾಗಿ ಸಮಾಜದ ಒಂದು ವರ್ಗ ಎಲ್ಲೂ ಕಮ್ಮಿ ಮಾಡಲ್ಲ. ಇಲ್ಲಿ ಯಾಕೆ ಕಮ್ಮಿ ಮಾಡ್ತೀಯಾ? ನಾರ್ಮಲಿ ಹೋಗೋದು ಎಜುಕೇಶನ್ ಅಂಡ್ R&D, ಮೆಡಿಕಲ್ಲು, ಇನ್ನೊಂದು ಅದಕ್ಕೆ ಫೀಲ್ಡ್ R&Dಗೆ ಸಂಬಂಧಪಟ್ಟಿದ್ದು ಯಾವುದೇ ಆಯಿತು. ಆಗ ನೋಡೋಕೆ ಹೋದ್ರೆ ಒಂದು ಜಗತ್ತನ್ನ, ಒಂದು ದೇಶನ ಉನ್ನತಿ ಕಡೆಗೆ ತಗೊಂಡೋಗೋದೇ ಈ ಎರಡು. ಇಲ್ಲಿಗೆ ಬಡ್ಜೆಟ್ ಪ್ರತಿ ದೇಶನು, ಅಮೆರಿಕ ಅಂತಲ್ಲ, ಪ್ರತಿ ದೇಶನು ಇಲ್ಲಿಗೆ ಹೊಡೆತ ಕೊಡುತ್ತೆ. ಹಾಗಾಗಿ ಹೊಡೆತ ಕೊಡೋದು ಬೇಡ, ಎಲ್ರಿಗೂ ಕೊಟ್ಟಂಗೆ ಇವ್ರಿಗೂ ಬಡ್ಜೆಟ್ ಕೊಡಿ. ಏನು ಮಾಡೋದಾಗ 3 ರೂಪಾಯಿ, ಆ 3 ರೂಪಾಯಿ ಇವರು ಡೆಟ್, ಅದನ್ನ ಅವರು ಬಾಂಡ್ಸ್ ಅಂತಾರೆ, ಡೆಟ್ ಬಾಂಡ್ಸ್ ಅಂತ ಹೇಳ್ತಾರೆ. ಡೆಟ್ ಬಾಂಡ್ಸ್ನ ಇಶ್ಯೂ ಮಾಡುತ್ತೆ ಅಮೆರಿಕ, IOU ಅಂತ. 3 ರೂಪಾಯಿ, $3 ಏನು ಶಾರ್ಟೇಜ್ ಇತ್ತು ಅದನ್ನು ಮಾಡ್ತಾರೆ. ಯಾರು ತಗೋಬೋದು ಇದನ್ನ? ಜಗತ್ತಿನ ಎಲ್ಲ ದೇಶಗಳು ತಗೋಬೋದು, ಯಾವ ಇಂಡಿವಿಜುವಲ್ ಬೇಕಾದ್ರೂ ತಗೋಬೋದು. ನನ್ನ ಹತ್ರ ದುಡ್ಡಿದೆ, ನಾನು ತಗೋಬೋದು, ನಿಮ್ಮ ಹತ್ರ ದುಡ್ಡಿದೆ, ನೀವು ತಗೋಬೋದು, ಏನು ರೆಸ್ಟ್ರಿಕ್ಷನ್ ಇಲ್ಲ. ನೀವು ಇಂಡಿಯನು, ಅವ್ನು ಪಾಕಿಸ್ತಾನಿ ಏನಿಲ್ಲ, ಯಾರು ಬೇಕಾದ್ರೂ ತಗೋಬೋದು. ದೇಶ ತಗೋಬೋದು, ಸಂಸ್ಥೆ ತಗೋಬೋದು, ವ್ಯಕ್ತಿ ತಗೋಬೋದು, ಯಾರು ಬೇಕಾದ್ರೂ ತಗೋಬೋದು. ಇಂಡಿಯಾನು ತಗೊಂಡಿದೆ, ಚೈನಾ ತಗೊಂಡಿದೆ, ಜಪಾನ್ ತಗೊಂಡಿದೆ. ಇಂಡಿಯಾ ತಗೊಂಡಿದೆ ಅಂದ್ರೆ ಇಂಡಿಯನ್ಸ್ ತಗೊಂಡಿರೋದು ಅಥವಾ ಇಂಡಿಯಾ ಸರ್ಕಾರನೂ ತಗೊಂಡಿದೆ? ಹೌದಾ? ಈಗ ಅಮೆರಿಕದ ಸಾಲ ಕೊಟ್ಟವರ ಪಟ್ಟಿಯಲ್ಲಿ ಮೊದಲು ಜಪಾನ್ ಬಂದ್ರೆ, 2ನೇದು ಚೈನಾ ಬಂದ್ರೆ, 10ನೇದೋ 11ನೇದೋ ಭಾರತ ಬರುತ್ತೆ. ನಾವು ಅಮೆರಿಕಕ್ಕೆ ಸಾಲ ಕೊಟ್ಟಿದ್ದೀವಿ. ನಾವು ಡೆಟ್ ಬಾಂಡ್ ತಗೊಂಡಿದ್ದೀವಿ. ಅಮೆರಿಕ ಸರ್ಕಾರದ ಡೆಟ್ ಬಾಂಡ್ ನ ಭಾರತ ಸರ್ಕಾರ ಕೊಂಡು. ನಮಗೇನು ಲಾಭ ಅದರಿಂದ? ಏನಿಲ್ಲ, ಲಾಭ ಅಂತೇನಿಲ್ಲ, ಅವರು ಬಡ್ಡಿ ಕೊಡ್ತಾರೆ ಅದಕ್ಕೆ. ಅದು ಸೆಕ್ಯೂರ್ಡ್, ಇಟ್ ಈಸ್ ಸೆಕ್ಯೂರ್ಡ್. ಹೇಗೆ ಅಂದ್ರೆ ಅಮೆರಿಕ ಅಷ್ಟೊಂದು ದೊಡ್ಡ ದೇಶ, ಅದು ಫೇಲ್ ಆಗಲ್ಲ ಅನ್ನೋ ಒಂದು ನಂಬಿಕೆ. ಡಾಲರ್ಗೆ ಯಾವುದೇ ಗೋಲ್ಡ್ ಬ್ಯಾಕಪ್ ಇಲ್ಲ, ಅದ್ರ ಮೇಲೆ ಬರ್ದಿದ್ದಾರೆ ಇನ್ ಗಾಡ್ ವಿ ಟ್ರಸ್ಟ್ ಅಂತ ಅಷ್ಟೇ. ನೀವು ಅದ್ರ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ಅದಕ್ಕೆ ನಂಬಿಕೆ ಇದೆ. ಡಾಲರ್ಗೆ ಯಾಕೆ ಆ ಬಲ ಇದೆ ಅಂತಂದ್ರೆ, ನೀವು ನಂಬುದ್ರಿ ಅಂತ ನಾನು ನಂಬದೆ ಅಂತ ಅವ್ರು ನಂಬುದ್ರಿ ಅಂತ ಇನ್ನೊಬ್ರು, ಎಲ್ಲರೂ ಹೀಗೆ ನಂಬಿರೋದ್ರಿಂದ ಡಾಲರ್ಗೆ ಇವತ್ತಿಗೆ ಆ ಮೌಲ್ಯ ಬಂದಿದೆ. ಈಗೇನಾಗ್ತಿದೆ, ಅದ್ರ ಮೌಲ್ಯ ಕುಸಿತಾ ಇದೆ. ಯಾಕೆ ಕುಸಿತಾ ಇದೆ ಅಂದರೆ, ಅದ್ರ GDPಗೆ ಮೀರಿದ ಒಂದು ಇದಾಗೋಗಿದೆ, ಡೆಟ್ ಆಗೋಗಿದೆ. ಸೊ ಈಗ ಕತೆ ಬಂದ್ಬಿಡ್ತೀನಿ. 3 ರೂಪಾಯಿ ಆಯಿತು, ಇದು 1960ರಿಂದ ನಡ್ಕೊಂಡ್ಬರ್ತಿರುವಂಥ ಕತೆ. 3 ರೂಪಾಯಿ. ಸೊ ನೆಕ್ಸ್ಟ್ ಇದೇನಾಗ್ತಾನೆ, 3 ವರ್ಷ ಬಿಟ್ಟು ಈ 3 ರೂಪಾಯಿ ಜೊತೆಗೆ ಬಡ್ಡಿನೂ ಸೇರಿಸಿ ಕೊಟ್ಬಿಡ್ತೀನಿ, $4 ಅಂತ ಇಟ್ಕೊಳ್ಳಿ, $4 ಅಂತ ಇಟ್ಕೊಳ್ಳಿ, ಕೊಡ್ತೀನಿ ಅಂತ ಹೇಳಿದ್ರು. ಮೊದಲನೇ ವರ್ಷ $3, 2ನೇ ವರ್ಷ $3.25 ತಿರ್ಗಾ ಶಾರ್ಟೇಜ್ ಬಂತು. ತಿರ್ಗಾ $3.25 ಅವರು ಸಾಲ ತಗೊಂಡ್ರು, ಇದೇ ಥರ ಡೆಟ್ ಮಾಡಿ. 3ನೇ ವರ್ಷ $4, 5ನೇ ವರ್ಷ ತಿರ್ಗಾ $5 ಆಯಿತು. 5 + 3.5, ಯಾಕಂದರೆ ಮೊದಲನೇ ವರ್ಷ ನೀವು 3 ತೊಗೊಂಡಿದ್ರಲ್ಲ, 4 ವರ್ಷ 3 ವರ್ಷ ಆಗಿದೆ, 5th ಇಯರ್ ನೀವು ಅದನ್ನು ಕೊಡಬೇಕು, ಅದಕ್ಕೆ ಬಡ್ಡಿ ಸೇರಿಸಿ 5 ಕೊಡಬೇಕು ಅಂತ ಇಟ್ಕೊಳ್ಳಿ. ಈ ವರ್ಷದ 5, ಹೋದ ವರ್ಷದ ಒಂದು 3.5 4, ವಾಟ್ ಎವರ್ ಯು ಮೇ ಕಾಲ್ ಇಟ್, ಅದೆಲ್ಲ ತೊಗೊಂಡ್ರೆ ಈಗ 9 ಆಯಿತು. 9ಕ್ಕೆ ಡೆಟ್ ಬಾಂಡ್. ಯಾಕೆಂದರೆ ನೀವು ಸಾಲ ವಾಪಸ್ ಕೊಡೋಕೆ ಹೊಸ ಸಾಲ ಮಾಡ್ತಾ ಇದ್ದೀರಾ, 4th ಇಯರ್ 5th ಇಯರ್. ಯು ಅಂಡರ್ಸ್ಟ್ಯಾಂಡ್? ಸೊ ಆ ಸೈಕಲ್ ಇದೆಯಲ್ಲ, ಅದು ಹಿಂಗೆ ನೋಡಿ, ಹೀಗೆ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆಗಿ ದೊಡ್ಡದಾಗ್ತಾ ಹೋಯ್ತು. ಅದು ದೊಡ್ಡದಾಗ್ತಾ ಹೋಯ್ತು. ಗೊತ್ತಾಯ್ತಲ್ಲ ನಿಮಗೆ? ಗೊತ್ತಾಯ್ತು. ಬಟ್ ನಮಗೆ ಅಂದ್ರೆ ಯಾರು ತಗೊಂಡಿದಾರಲ್ಲ ಅವ್ರಿಗೆ ಈವರೆಗೂ 1960 ದುಡ್ಡೇ ಬಂದಿಲ್ವಾ? ಬಂದಿದೆಯಲ್ಲ. ಯಾಕೆಂದ್ರೆ ಮೊದಲನೇ ವರ್ಷ ತಗೊಂಡಿದ್ದು 4ನೇ ವರ್ಷ ವಾಪಸ್ ಕೊಟ್ಬಿಟ್ರು. ಓಕೆ. ಬಡ್ಡಿ ಸಮೇತ ವಾಪಸ್ ಕೊಟ್ರು. ಅದಕ್ಕೆ ಅವರು 5 ರೂಪಾಯಿ ಜಾಗದಲ್ಲಿ 9 ರೂಪಾಯಿ ಸಾಲ ತಗೊಂಡ್ರು. ಓಕೆ. ಸೊ 7ನೇ ವರ್ಷ ತಿರ್ಗಾ 10 ರೂಪಾಯಿ ಜಾಗದಲ್ಲಿ 15 ರೂಪಾಯಿ ಸಾಲ ತಗೊಂಡ್ರು.
ನಿಮ್ಮ ಹತ್ರನೇ ತಗೊಂಡು ನಿಮ್ಗೆ ವಾಪಸ್ ಕೊಡೋದು, ನಿಮ್ಮ ಹತ್ರ ಹೊಸ ಸಾಲ ತಗೊಂಡು ನೀನು ಹಳೆ ಸಾಲ ತಗೋ ಅಂತ. ಏನಾಯ್ತು ಅಂದ್ರೆ ನಿಮ್ ₹3 ಇದ್ದಿದ್ದು ಸಾಲ ಇವತ್ತಿಗೆ ₹30 ಆಗಿದೆ ಅಷ್ಟೇ. ಅವ್ರು ಏನ್ ಮಾಡಿದ್ರು ಬುದ್ಧಿವಂತರು ಅಮೇರಿ ಅಂದ್ರೆ, ದೀಸ್ ಆರ್ ಆಲ್ ಕಾಲ್ಡ್ ಫಾನ್ಜಿ ಸ್ಕೀಮ್ಸ್ ಅಂತ ಕರಿತೀವಿ. ಒಬ್ರಿಂದೊಬ್ರು ತಗೋ ಅಲ್ಲಿಂದನೇ ತಗೊಳ್ಳೋದು, ಅವ್ರಿಗೆ ಕೊಡೋದು. ಇದು ಹಂಗಾಗಿದೆ. ಇವತ್ತು ಹೇಗಾಗಿದೆ ಅಂದ್ರೆ, ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಅಮೆರಿಕ ಕುಸಿದ್ರೆ ಇವೆರಡು ದೇಶ ಕುಸಿದೋಗ್ಬಿಡುತ್ತೆ. ಚೈನಾ ಮತ್ತು ಜಪಾನ್ ಎರಡು. ಯಾಕಂದ್ರೆ ಅತಿ ಹೆಚ್ಚು ಅವರೇ ಬಾಂಡ್ಗಳನ್ನ ಕೊಂಡಿಟ್ಕೊಂಡಿರೋದು. ಆಮೇಲೆ ಫಾರಿನ್ ರಿಸರ್ವ್ಸ್ ಅಂತ ಇರುತ್ತೆ. ಫಾರಿನ್ ರಿಸರ್ವ್ಸ್ ಅಂದ್ರೆ ನಾವ್ ಯಾವಾಗ್ಲೂ ಒಂದಷ್ಟು ರಿಸರ್ವ್ ಕರೆನ್ಸಿ ಮನೇಲಿ ಆಪತ್ಕಾಲದ ದಿನ ಅಂತೆಲ್ಲ ಇಡ್ತೀವಿ, ಹಾಗೆ ಒಂದು ರಿಸರ್ವ್ ಕರೆನ್ಸಿ ಇಟ್ಟಿರ್ತೀವಿ. ಆ ರಿಸರ್ವ್ ಕರೆನ್ಸಿಯಿಂದ ಏನಪ್ಪಾ ಅಂತಂದ್ರೆ, ನಮ್ಮ ಮೂಲಭೂತ ಕರೆನ್ಸಿ ಆ ದೇಶದ್ದು ರೂಪಾಯಿ ಇರ್ಬೋದು, ಇನ್ನೊಂದಿರ್ಬೋದು, ಇರ್ಬೋದು, ಯಾವುದೇ ಆಯ್ತು, ಅದ್ರ ಬಲ ಕುಸಿದ್ ಬಿಟ್ರೆ ನಾಳೆ ನೀವು ವರ್ಲ್ಡ್ ಅಲ್ಲಿ ಬೇರೆ ಕಡೆ ಟ್ರೇಡ್ ಮಾಡೋಕ್ಕಾಗಲ್ಲ. ಅಂದ್ರೆ ನೀವು ಪೆಟ್ರೋಲ್ ತರಿಸ್ಕೋಬೇಕು, ಏನೋ ಫುಡ್ ಐಟಮ್ಸ್ ತರಿಸ್ಕೋಬೇಕು, ಬೇರೆ ಮೆಡಿಸಿನ್ ತರಿಸ್ಕೋಬೇಕು, ಗೊತ್ತಲ್ಲ, ಆಮದು ಮತ್ತು ರಫ್ತು ಆಗ್ತಾ ಇರುತ್ತೆ. ಆಮದು ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆಮದು ಮಾಡ್ಕೋಬೇಕು ಅಂತಂದ್ರೆ ಫಾರಿನ್ ರಿಸರ್ವ್ ಇರಬೇಕು. ಫಾರಿನ್ ರಿಸರ್ವ್ ಯಾವುದು? ವರ್ಲ್ಡ್ ಕರೆನ್ಸಿ ಯಾವುದು? ಡಾಲರ್. ಹಾಗಾಗಿ ನಾವೆಲ್ಲ ಡಾಲರ್ ಇಟ್ಕೊಂಡಿದ್ದೀವಿ. ಇವತ್ತಿನ ದಿನದಲ್ಲಿ ಆಸ್ ಆಫ್ ನೌ ವಿ ಆರ್ ಟಾಕಿಂಗ್ $688 ಬಿಲಿಯನ್ ರಿಸರ್ವ್ಸ್ ಇದೆ ನಮ್ಮಲ್ಲಿ. ಪಾಕಿಸ್ತಾನದ ಹತ್ರ 12 ಬಿಲಿಯನ್ ಇದೆ. 12 ಬಿಲಿಯನ್. ಇಡೀ ಜಗತ್ತಿನ ಎಲ್ಲಾ ದೇಶಗಳು ಕೂಡ ಫಾರಿನ್ ರಿಸರ್ವ್ ಅಂದ್ರೆ ಡಾಲರೇ ಇಟ್ಕೊಂಡಿವೆ. ಇದು ಅಲಿಖಿತ ನಿಯಮ. ಯಾರು ಏನು ನಿಮಗೆ ಕಂಪಲ್ಷನ್ ಇಲ್ಲ ಇಟ್ಕೊ ಅಂತ ಹೇಳಲ್ಲ. ಅದು ಇಟ್ಕೊಳ್ದಿದ್ರೆ ವ್ಯಾಪಾರ ಆಗಲ್ಲ. ಇಟ್ ವಿಲ್ ಹ್ಯಾವ್ ಈಗ ಹೇಳ್ತೀನಿ, ನೀವು ಹೆಚ್ಚು ಫಾರಿನ್ ರಿಸರ್ವ್ ಇಟ್ಕೊಂತೀರಾ ಅಷ್ಟು ನಿಮಗೆ ಬಾರ್ಗೇನಿಂಗ್ ಕೆಪಾಸಿಟಿ ಬರುತ್ತೆ ಬೇರೆ ದೇಶದ ಹತ್ರ. ಸೊ ಹೀಗಾಯ್ತಲ್ವಾ. ಈಗಾಯ್ತು. ಈಗ ಅಮೆರಿಕದ ಕತೆ ಏನಾಯ್ತು? ಹೀಗಾಯ್ತು. ಆಗ ಏನಾಗುತ್ತೆ, ನಿಧಾನವಾಗಿ ಈಗ ಅಮೆರಿಕಾಗೆ ಎಲ್ಲ ಚೈನಾಯಿಂದ ಬರ್ತಾ ಇತ್ತು ಪದಾರ್ಥಗಳು. ನಿಧಾನಕ್ಕೆ ಅಮೆರಿಕದಲ್ಲಿ ಯಾವುದಿದೆ ಉತ್ಪನ್ನಗಳನ್ನ ಮಾಡ್ತಾ ಇತ್ತಲ್ಲ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ನಿಧಾನಕ್ಕೆ ನಶಿಸ್ತಾ ಬಂತು. ಯಾಕೆ ಅಂದರೆ, ಇಲ್ಲಿ ಈ ಪದಾರ್ಥನ ಉತ್ಪಾದನೆ ಮಾಡಿ ಮಾರ್ಕೆಟಿಗೆ ಬಿಟ್ಟರೆ $5, ಚೈನಾಯಿಂದ ತರಿಸ್ಕೊಂಡ್ರೆ $3.5. ಸೊ ಅವ್ರು ಯಾಕೆ ಉತ್ಪತ್ತಿ ಮಾಡ್ತಾರೆ? ಅಲ್ಲಿ ಜನ ಸ್ಕಿಲ್ಸ್ ಕಳ್ಕೊತ ಹೋದ್ರು, ಅಲ್ಲಿ ಜನ ಕೆಲಸ ಕಳ್ಕೊತ ಹೋದ್ರು, ಎಲ್ಲ ಆಯ್ತು. ಇವಾಗ ಏನೂ ಇಲ್ಲ, ಎಲ್ಲದಕ್ಕೂ ಚೈನಾ ಮೇಲೆ ಡಿಪೆಂಡೆಂಟು. ಅಮೆರಿಕದ ಒಂದು ಟೇಬಲ್ ನೋಡಿದ್ರೆ 70% ಚೈನೀಸ್ ಐಟಮೇ ಕೂತಿರುತ್ತೆ. ಯಾಕೆ ಆ ಟೇಬಲ್ಲೇ ಚೈನಾಯಿಂದ ಬಂದ್ಬಿಟ್ಟಿರುತ್ತೆ. ಇಂಥ ಒಂದು ಪರಿಸ್ಥಿತಿ ಆಗೋಯ್ತು. ಈಗ ನಾವೆಲ್ಲ ಹೆಂಗೆ ಅಂದರೆ, ಒಬ್ರಿಗೊಬ್ರು ಇಂಟರ್ಲಾಕ್ ಆಗಿಬಿಟ್ಟಿದ್ದೀವಿ, ಡಿಪೆಂಡೆನ್ಸಿ. ಈಗ ಅಮೆರಿಕ ಏನಾರ ಕುಸಿತು ಅಂತಂದರೆ ಇವರು ಕುಸಿತಾರೆ. ಯಾಕಂದರೆ ಮೇಜರ್ ಇವ್ರದ್ದು ಪದಾರ್ಥಗಳನ್ನ ಕೊಂಡ್ಕೊಳ್ಳೋದೇ ಅಮೆರಿಕ. ಸೊ ಚೀನಾಗೂ ಅಮೆರಿಕ ಬೇಕು, ಅಮೆರಿಕಾಗೂ ಚೀನಾ ಬೇಕು, ಒಂದಕ್ಕೊಂದು ಬಿಟ್ಕೊಡೋಕ್ಕಾಗಲ್ಲ. ಆದರೆ ಈ ಈಗೋ ಇದೆಯಲ್ಲ, ವೈಟ್ ಆಲ್ಫಾ ಮೇಲ್ ಈಗೋ, ಅವರು ಯಾವುದೋ ಒಂದು ಏನು ಹೇಳ್ತಾರೆ, ಏಷ್ಯನ್ ಕಂಟ್ರಿ ನಮ್ಮನ್ನ ಆಳುತ್ತೆ ಮುಂದಿನ 3-4 ದಶಕ ಅಂತ ಹೇಳಿದ್ರೆ ಅದು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಚೈನಾ ಆಳುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ. ಚೈನಾ ಇಸ್ ಆಲ್ರೆಡಿ ಸೂಪರ್ ಪವರ್. ಯಾವುದೇ ಕಾರಣ ನಾನು ಒಂದು ಹೇಳ್ಬಿಡ್ತೀನಿ, ನಾವು ಅಮೆರಿಕ ಚೈನಾ ಅಂತ ನಾವು ಅದನ್ನ ಎರಡಕ್ಕೂ ನಾವು ಕಂಪೇರೇ ಮಾಡಂಗಿಲ್ಲ. ಚೈನಾ ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ, ಅಮೆರಿಕ ಏನೂ ಅಲ್ಲ. ಅಮೆರಿಕ ಒಬ್ಬ ಮುದಿ ಏನು ಹೇಳ್ತಾರೆ ರಿಟೈರ್ಡ್ ಮ್ಯಾನ್ ಇವತ್ತಿಗೆ. ಏನಿಲ್ಲ ಅವರಲ್ಲಿ, ಏನಿಲ್ಲ. ಚೈನಾ ಇಸ್ ಫಾರ್ ಅಹೆಡ್ ದ್ಯಾನ್ ಅಮೆರಿಕ. ಅವ್ರ ಹತ್ರ ಏನಿಲ್ಲ, ಅಮೆರಿಕ ಹತ್ರ ಏನಿಲ್ಲ. ಇವತ್ತು ಏನಾಗಿದೆ, ಅದನ್ನು ಇವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಯಾರೋ ಒಂದು. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಸಂಘರ್ಷ ಬೇಕು. ನಾನು ನಿಮ್ಗೆ ಹೇಳಿದೆ, ಆ ಗಲ್ಲಿ ಕ್ರಿಕೆಟಲ್ಲಿ ಅವ್ರು ಔಟ್ ಆಗ್ಬಿಟ್ರೆ ಹೆಂಗೆ ಇಲ್ಲ ಅಂತ ಕಿರಿಕ್ ಮಾಡ್ತಾರೆ. ಈಗ ಇವ್ರದ್ದು ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ ಅನ್ನೋದನ್ನ ಇವರು ಒಪ್ಕೊಳ್ಳಲ್ಲ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು. ಇಂಗ್ಲೆಂಡ್ ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್, ಏನಿಲ್ಲ ಅಲ್ಲೆಲ್ಲ ಏನು ಉಳಿದಿಲ್ಲ ಆ ದೇಶಗಳಲ್ಲಿ. ಸೊ ಅದೇನಾಗುತ್ತೆ, ಅವಾಗ ಏನು ಮಾಡ್ತಾರೆ, ಈಗ ಈ ಥರದೊಂದು ಟೆನ್ಷನ್ಗಳು ತರ್ತಾರೆ. ಅದು ನಮ್ಗೇನು ಅನ್ಸುತ್ತೆ ನೋಡಿ, ನಾವು ಯಾವಾಗಲೂ ಅಷ್ಟೇ ಒಂದು ಪೆನ್ನೋ ಅಥವಾ ಪಿನ್ನೋ ತೊಗೊಂಡು ಚುಚ್ಚಿದ್ರೆ ನಾವು ಅದ್ರ ಮೇಲೆ ಕೋಪ ಮಾಡ್ಕೋತೀವಿ. ಅದನ್ನು ಹಿಡ್ಕೊಂಡು ಚುಚ್ತಾ ಇರೋದು ಒಂದು ಕೈ, ಆ ಕೈಗೆ ಆಜ್ಞೆ ಬಂದಿರೋದು ತಲೆ. ಆ ತಲೆ ಬಗ್ಗೆ ನಾವು ಯೋಚನೆ ಮಾಡಲ್ಲ, ನಾವು ಪಾಕಿಸ್ತಾನ ಬಗ್ಗೆ ಯೋಚನೆ ಮಾಡ್ತೀವಿ. ಯಾಕೆಂದರೆ ಅದು ಮೂಗು ತುರಿಸ್ತಾ ಇರೋದು. ಪಾಕಿಸ್ತಾನ ಒಂದು ಸಣ್ಣ ಅಸ್ತ್ರ, ಅದನ್ನು ತೊಗೊಂಡು ನಮ್ಮನ್ನ ಚುಚ್ತಾ ಇದ್ದಾರೆ ಅಷ್ಟೇ ಅವರು. ಇದು ಇವತ್ತು ಅಂತಲ್ಲ, ಯಾವತ್ತಿಂದನೂ ಅಷ್ಟೇ. ಯಾತಕ್ಕೆ ಈಗ ಆಗ್ತಿದೆ, ಇಂಡಿಯಾಗೆ ಯಾಕಾಯ್ತು ಅನ್ನೋದಕ್ಕೆ ಬರೋಣ. ಕೆಲ ಕಾರಣಗಳೇನು ಅಂತ ನಾವು ದೊಡ್ಡದಾಗಿ ಗ್ಲೋಬಲ್ ಲೆವೆಲಲ್ಲಿ ನೋಡಿದಾಗ, ಬಲಿಷ್ಠವಾದ ಭಾರತ ಚೀನಾಕ್ಕೂ ನುಂಗಲಾಗದ ಬಿಸಿ ತುಪ್ಪ, ಅಮೆರಿಕಾಗೂ ನುಂಗಲಾಗದ ಬಿಸಿ ತುಪ್ಪ. ಯಾಕೆ ಅಂದರೆ ಅಮೆರಿಕಾಗೆ ಭಯ, ಈ ಭಾರತೀಯರು ಚೀನಾಗಿಂತ ಮೀರಿ ಬೆಳೆದು ಬಿಟ್ರೆ ಯಾವುದೇ ಕಾರಣದಿಂದಲೂ ಅವ್ರನ್ನ ಮಟ್ಟ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಬಲಿಷ್ಠವಾದ ಭಾರತ ಅಮೆರಿಕಾಗೆ ಇಷ್ಟ ಇಲ್ಲ. ಅವ್ರೇನು ಮಾಡ್ತಾರೆ, ಮಗುನೂ ಚಿವುಡ್ತಾರೆ, ತೊಟ್ಲು ತೂಗ್ತಾರೆ. ಇವತ್ತು ಮಾಡ್ತಾ ಇರೋದು ಅದ. ಅವರೇ ಅದನ್ನು ಪ್ರಯೋಜಿಸಿರ್ತಾರ, ಅದು ಡಿಬೇಟಬಲ್. ನನ್ನ ಕಾನ್ಸ್ಪಿರೆನ್ಸಿ ಥಿಯರಿ ಏನು ಹೇಳುತ್ತೆ, ಹೌದು ಇದೆಲ್ಲ ಆ ಥರ. ನೀವು ಗ್ಲೋಬಲ್ ಇದ್ರಲ್ಲಿ ನೋಡಿದ್ರೆ ಇದೆಲ್ಲ ಆಗದೆ ಹಾಗೆ. ಅದನ್ನು ನೀವು ಪಾಕಿಸ್ತಾನಿ ಪ್ರಧಾನಿ ಡಿಫೆನ್ಸ್ ಮಿನಿಸ್ಟ್ರು ಓಪನ್ ಆಗು ಹೇಳಿದ್ರು, ಈ ಒಂದು ಡರ್ಟಿ ಜಾಬ್ ವಿ ಆರ್ ಡೂಯಿಂಗ್ ಇಟ್ ಫ್ರಮ್ 30-40 years ಫಾರ್ ಅಮೆರಿಕಾ ಅಂಡ್ ಇಂಗ್ಲೆಂಡ್ ಅಂತ ಆತನೇ ಬಾಯ್ಬಿಟ್ಟು ಹೇಳ್ಬಿಟ್ಟ.
ಇದೆಲ್ಲ ಹಂಗೆ. ಅಫ್ಘಾನಿಸ್ತಾನದಲ್ಲಾಗಿದ್ದೇನು ಅದೇ ಆಗಿದ್ದು. ಸೊ ಇದೇನಾಗುತ್ತೆ, ಅವ್ರಿಗೆ ಭಾರತ ಬಲಿಷ್ಠವಾಗೋದು ಅವ್ರಿಗೆ ಇಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಯಾತಕ್ಕೆ ಹಂಗೆ ಮಾಡ್ತಂದ್ರೆ, ಇವತ್ತು ಚೀನಾ ಅಮೆರಿಕದೊಂದಿಗೆ ನೇರ ಸಂಘರ್ಷದಲ್ಲಿದೆ. ಟಾರಿಫ್ ವಾರ್ಗಳು ನಿಮಗೆ ಗೊತ್ತಿದೆ, ತೆರಿಗೆ ಯುದ್ಧ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂದ್ರೆ ಆ ಮಟ್ಟದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಈಗ ಅಮೆರಿಕ ಅದ್ರಲ್ಲಿ ಪದಾರ್ಥಗಳನ್ನ ಕೊಂಡ್ಕೊಳ್ಳಿದ್ರೂ ಆಗಲ್ಲ, ಕೊಂಡ್ಕೊಳ್ದೆ ಇದ್ರೂ ಆಗಲ್ಲ, ಆ ರೀತಿಯ ಒಂದು ಸಂಘರ್ಷದಲ್ಲಿದೆ. ಈ ಸಮಯದಲ್ಲಿ ಅದು ಭಾರತನ ಹೆಚ್ಚು ಹೆಚ್ಚು ಅವಲಂಬಿಸಬೇಕು. ಯಾರು ಅಮೆರಿಕ ಭಾರತನ ಹೆಚ್ಚು ಹೆಚ್ಚು ಅವಲಂಬಿಸಿದಾಗ ಭಾರತ ಹೆಚ್ಚು ಹೆಚ್ಚು ಬಲಿಷ್ಠ ಆಗ್ತಾ ಹೋಗುತ್ತೆ. ಅದು ಬಲಿಷ್ಠ ಆಗೋದು ಇಷ್ಟ ಇಲ್ಲ. ಅದು ಬೆಳಿ ಕೂಡ್ದವ್ರು, ಅವ್ರು ಬೇಕು ಆದ್ರೆ ಹಂಗೆ ಇರಬೇಕು, ಅವ್ರು ಬೆಳಿಬಾರ್ದು. ಇವತ್ತು ಚೀನಾಗೂ ಭಾರತ ಬೇಕು. ಯಾಕೆ ಬೇಕು ಅಂತಂದ್ರೆ, ಅವ್ರ ಭಾರತಕ್ಕೆ ನಾವೇನಾದ್ರೂ ಚೀನಾಗ ಒಂಚೂರು ಸಹಾಯ ಮಾಡಿಬಿಟ್ರು ಅಮೆರಿಕನ ನಾವು ಬಗ್ಗು ಬಡಿಯೋದು ಬಹಳ ಈಸಿ ಆಗುತ್ತೆ. ಇದು ನೀವು ಒಂದು 2 ವಾರದಿಂದ ನೋಡಿದ್ರೆ ಚೈನೀ ಫಾರಿನ್ ಮಿನಿಸ್ಟರು ಓಪನ್ ಆಗಿ ಹೇಳಿದ್ರು, ಮುಂದಿನ 2-3 ದಶಕ ಏಷ್ಯಾಗೆ ಸೇರಿದ್ದು, ಅವ್ರು ಯಾವತ್ತೂ ಚೀನಾಗೆ ಅಂತ ಹೇಳಲಿಲ್ಲ, ಏಷ್ಯಾಗೆ ಸೇರಿದ್ದು. ಈಗಿನ ವೇಳೆ ನಾವು ಭಾರತ ಜೊತೆಯಲ್ಲಿ ಕೈ ಹಿಡ್ಕೊಂಡು ಹೋಗ್ಬೇಕಾಗಿರುವಂಥ ಟೈಮೇ ಹೊರತು ನಾವಿಬ್ರು ಕಿತ್ತಾಡೋ ಟೈಮ್ ಅಲ್ಲ ಅಂತ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಚೈನೀಸ್ ಅಥಾರಿಟೀಸ್. ಇವತ್ತು ಇದು ಹಿಸ್ಟ್ರಿಲಿ ಯಾವತ್ತೂ ಆಗಿಲ್ಲ. ಚೈನೀಸ್ ನಮ್ಮಲ್ಲಿ ಯಾವತ್ತೂ ವಿಷ ಕಾರ್ತಿದ್ದೋರೇ ಹೊರತು ಈಗ ಫಸ್ಟ್ ಟೈಮ್ ಅವರು ಓಪನ್ ಆಗಿ ಹೇಳ್ತಿದ್ದಾರೆ. ಯಾಕೆಂದ್ರೆ ಇವತ್ತು ಭಾರತದ ಸ್ಥಿತಿ ನೀವು ಜಗತ್ತಿನ ಹಿಂದೆಂದಿಗಿಂತಲೂ ಇವತ್ತು ಅಷ್ಟು ಬಲಿಷ್ಠವಾಗಿದೆ. ಯಾಕಂದ್ರೆ ಜಗತ್ತಿನ ಪ್ರಥಮ ಅದು ದ್ವಿತೀಯ ಬಲಿಷ್ಠ ರಾಷ್ಟ್ರಗಳು ಎರಡಕ್ಕೂ ನಾವು ಬೇಕು. ನಾವು ಇತ್ತೀಚೆಗಷ್ಟೇ ಜಪಾನನ್ನ ಹಿಂದೆ ಹಾಕಿ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಟೈಡ್ ಬಿಟ್ವೀನ್ ಜಪಾನು ಇಂಡಿಯಾ. ಇವಾಗ 4th ಪ್ಲೇಸಲ್ಲಿ ಬಂದಿದೆ. 3rd ಪ್ಲೇಸಲ್ಲಿ ಜರ್ಮನಿ ಇದೆ, 2nd ಪ್ಲೇಸಲ್ಲಿ ಚೈನಾ ಇದೆ, 1st ಪ್ಲೇಸಲ್ಲಿ ಅಮೆರಿಕ ಇದೆ. ಇನ್ನೊಂದು 2027ನೇ ಇಸ್ವಿ ಅಷ್ಟೊತ್ತಿಗೆ ನಾವು ಜರ್ಮನಿನೂ, ಯಾಕಂದ್ರೆ ಜರ್ಮನಿ -0.2 ನೆಗೆಟಿವ್ ಗ್ರೋತ್ ರೇಟು ನಿಮಗೆ ಗೊತ್ತಿರಲಿ. ಸೊ ಆ ಲೆಕ್ಕಾಚಾರದಲ್ಲಿ ನಾನು 27 ಅಂತಿದ್ದೆ, ನನ್ನ ಪ್ರಕಾರ 26ಕ್ಕೆ ಇನ್ನು ಮುಂದಿನ ವರ್ಷನೇ ಆಗ್ಬೋದು. ನಾನು ಅನ್ಕೊಂಡಿದ್ದೆ 27ರಷ್ಟೊತ್ತಿಗೆ ಅಂತ. ಇನ್ನು ಆಲ್ ಪ್ರಾಬಬಿಲಿಟಿ 27ರಷ್ಟೊತ್ತಿಗೆ ನಾವು ಜರ್ಮನಿನೂ ಹಿಂದೆ ಹಾಕಿ 3ನೇ ಅತ್ಯಂತ ಬಲಿಷ್ಠ ರಾಷ್ಟ್ರ ಇನ್ ಟರ್ಮ್ಸ್ ಆಫ್ ವ್ಯಾಪಾರ ವಹಿವಾಟು ಆಗ್ತೀವಿ GDP ಲೆಕ್ಕಾಚಾರದಲ್ಲಿ. ಅಮೆರಿಕ, ಚೀನಾ 3rd, ಇಂಡಿಯಾ ಆಗೋಗುತ್ತೆ 2027ಕ್ಕೆ. ಇವತ್ತು 4th ಇದೆ, ಜರ್ಮನಿ ಇದೆ, ಇವತ್ತು ನಾವು 4th ಇದ್ದೀವಿ. ಜಪಾನು ನಮ್ಮ ಜೊತೆ 4th ಪ್ಲೇಸಲ್ಲಿ ಇದೆ, ಟೈ ಆಗಿದೆ ಇವತ್ತಿಗೆ. ನಾವು ಜಪಾನ್ ಹಿಂದೆ ಹಾಕಾಯ್ತು ಅಂತಾನೆ ಇಟ್ಕೊಳ್ಳಿ, ಜರ್ಮನಿನೂ ಹಾಕ್ತೀವಿ. ಸೊ ಇದು ಯಾರಿಗೆ ಬೇಕು? ಈ 1-2 ಅವರಿಬ್ರಿಗೂ ನಾವು ಇವತ್ತು ಬೇಕು. ಯಾಕೆ ಅಂತಂದ್ರೆ, 2 ಚೈನಾ ನಮ್ಮನ್ ಜೊತೆ ಸೇರಿಸ್ಕೊಂಡು 1ನ್ನ ಹಣಿಯಕ್ಕೆ ನೋಡುತ್ತೆ, 1 ಈ 3 ಭಾರತ ಜೊತೆ ಆಗಿ 2ನ್ನ ಹಣಿಯಕ್ಕೆ ನೋಡುತ್ತೆ, 2 ನೋಡುತ್ತೆ. ಇವೆರಡಕ್ಕೂ ಒಂದು ಮೂಲಭೂತ ಭಯ ಏನಿದೆ ಅಂದ್ರೆ, ಭಾರತೀಯರು ಬುದ್ಧಿವಂತರು, ಇವ್ರು ಬೆಳೆದ್ರೆ ನಂತರ ಮಟ್ಟ ಹಾಕಕ್ಕಾಗಲ್ಲ. ಇಟ್ಸ್ ಅ ಕ್ಲೀನ್ ಸ್ವೀಪ್, ಮುಂದೆ ಕೊಟ್ಟೋಗ್ಬಿಡ್ತಾರೆ ಇವರು. ಯಾಕಂದ್ರೆ ಇವರಿಬ್ರಿಗೂ ಸಂಘರ್ಷ ಇರೋದ್ರಿಂದ ಇಬ್ರು ಜಗಳ 3ನೇವನಿಗೆ ಲಾಭ ಅಂತ ಭಾರತಕ್ಕೆ ಅತ್ಯಂತ ಲಾಭದಾಯಕ ಸನ್ನಿವೇಶ ಇವಾಗ. ಆ ಲಾಭ ಭಾರತ ತಗೊಳ್ಳೂಬಾರ್ದು, ಆದ್ರೆ ಭಾರತ ನಾವು ಉಪಯೋಗಿಸ್ಕೊಳ್ಳಬೇಕು. ಇದೆರಡೂ ಅವುಗಳ ಚಿಂತನೆ ಇವತ್ತಿನ ದಿನಕ್ಕೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಆಮೇಲೆ ಇನ್ನೊಂದು, ಇದು ಒಂದು ಅಂಶ. 2ನೇ ಅಂಶ, ಯುದ್ಧ ಈಗ ಯಾತಕ್ಕೆ ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗಬಹುದು ಅಂತಂದ್ರೆ, ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಸಂಘರ್ಷಕ್ಕೆ ಅಮೆರಿಕದ ಗೊತ್ತಾಯ್ತು ನನಗೆ, ಬಟ್ ಚೈನಾಕ್ಕೆ ಹೇಗೆ ಲಾಭ ಆಗುತ್ತೆ? ಭಾರತ ಯಾವಾಗ್ಲೂ ಬಲಿಷ್ಠ ಆಗಿರೋದು ಚೈನಾಗೂ ಇಷ್ಟ ಇಲ್ಲ. ಆ ಕಾರಣದಿಂದ ಅವರು ಈಗ ಅಕಸ್ಮಾತ್, ನಾನು ಅದನ್ನೇ ಹೇಳಕ್ ಹೋದ್, ಈಗ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಅಂತ ಬರ್ತಾ ಇದೆ. ಈಗ ಚೀನಾ ಏನಾದ್ರು ಪಾಕಿಸ್ತಾನದ ಸಹಾಯ ಬಂದ್ಬಿಟ್ರೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಬಲಿಷ್ಠವಾದ ಇಂಡಿಯಾ ಅವ್ರಿಗೆ ಇಷ್ಟ ಇಲ್ಲ. ಜಸ್ಟ್ ಲೈಕ್ ಅಮೆರಿಕಾಗೆ ಚೈನಾಗೂ ಅಷ್ಟೇ, ಅದ್ರಲ್ಲಿ ಯಾವುದೇ ಇದಿಲ್ಲ. ಅದ್ರಲ್ಲಿ ಎರಡೂ ಒಂದೇ. ಇಬ್ರು ನಾವು ಈಕ್ವಲ್ ಡಿಸ್ಟೆನ್ಸ್ ಇಂದಾನೆ ನೋಡ್ಬೇಕು. ಇಬ್ರೂ ನಮ್ಗೆ ಮಿತ್ರರಲ್ಲ, ನಾನು ಶತ್ರು ಅಂತ ಹೇಳಲ್ಲ. ಯಾಕಂದ್ರೆ ಜಾಗತಿಕ ಇದರಲ್ಲಿ ವಿತ್ತ ಜಗತ್ತಿನಲ್ಲಿ ನಾವು ಯಾರನ್ನು ಶತ್ರು ಮಿತ್ರ ಅಂತ ಹೇಳಕ್ಕಾಗಲ್ಲ, ಎಲ್ಲರ ಜೊತೆನೂ ವ್ಯಾಪಾರ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ನಾನು ಶತ್ರು ಅಂತ ಹೇಳಲ್ಲ. ಇಬ್ರು ನಮ್ಮ ಮಿತ್ರರಲ್ಲ, ಅದಂತೂ ಪಕ್ಕ. ಚೈನಾನೂ ನಮ್ಮ ಮಿತ್ರ ಅಲ್ಲ, ಅಮೆರಿಕನೂ ನಮ್ಮ ಮಿತ್ರ ಅಲ್ಲ. ಇಬ್ಬರಿಂದನೂ ಸಮಾನ ಅಂತರ ಕಂಡಿಡ್ಕೋಬೇಕು, ಕಾಯ್ಕೋಬೇಕು. ಯಾಕಂದ್ರೆ ಇಬ್ರಿಗೂ ನಮ್ಮ ಒಳಿತೇನು ಬೇಕಿಲ್ಲ. ನಮ್ಮ ಒಳಿತು ಬೇಕಿದ್ರೆ ಅವ್ರ ಒಳಿತಿಗಾಗಿ ನಮ್ಮ ಒಳಿತು ಬಯಸಬಹುದು ತಾತ್ಕಾಲಿಕವಾಗಿ. ದಟ್ ಈಸ್ ಆಲ್ ಬಿಸ್ನೆಸ್, ಇದು ರಿಲೇಶನ್ಶಿಪ್ಸ್. ಸೊ ಹಾಗಾಗಿ ಅದು ಅಕಸ್ಮಾತ್ ಅವ್ರೇನ ಬಂತು ಅಂದ್ರೆ ಆಗ ಅಮೆರಿಕ ಇಲ್ಲಿಂದ ಬರುತ್ತೆ. ಎಲ್ರಿಗಿಂತ ಜಾಸ್ತಿ ಇವತ್ತು ಯುದ್ಧ ಆಗ್ಲಿ ಅಂತ ಯಾರನ್ನ ಬಯಸ್ತಿದ್ರೆ ಅದು ಅಮೆರಿಕ ಬಯಸ್ತಿರುತ್ತೆ. ಯಾತಕ್ಕೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ಅವ್ರಿಗೆ ಚೀನಾನ ಮಟ್ಟ ಹಾಕ್ಬೇಕು. ಯಾವ ರೀತಿ ಮಟ್ಟ ಆಗಕ್ಕೆ ಸಾಧ್ಯ? ಅದು ಟ್ಯಾರಿಫ್ ವಾರ್ ಅಂತ ಮಾಡ್ತೀನಿ ಅಂತೂ ಅದು ಆಗ್ಲೇ ಇಲ್ಲ. ಏನ್ ಮಾಡಿದ್ರು ಆಗಲ್ಲ. ನೀನ್ 100 ಹಾಕ್ತೀನಿ, ನಾನು 120 ಹಾಕ್ತೀನಿ ಅಂತ. 120 ಅಂದ್ರೆ 170 ಅಂತಾರೆ. ಸೇರಿಗೆ ಸವಾ ಸೇರು ಅಂತ ಬರ್ತಾ ಇದ್ದಾರೆ ಚೈನೀಸು. ಏನ್ ಮಾಡ್ತೀರಿ ನೀವು? ಅವ್ರನ್ನಂತೂ ಹೊಡಿಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವತ್ತೇನಾದ್ರೂ ಭಾರತದ ಮೂಲಕ ಈ ತರ ಏನಾನ ಯುದ್ಧ ಆಯ್ತು ಅಂತಂದ್ರೆ, ಅವ್ರೇನಾನ ಚೈನಾ ಏನಾನ ಪಾಕಿಸ್ತಾನಕ್ಕೆ ಸಪೋರ್ಟ್ ಅಂತ ಬಂದ್ರೆ, ಅಮೆರಿಕ ತಕ್ಷಣ ಓಡ್ಕೊಂಡು ಭಾರತದ ಸಪೋರ್ಟ್ಗೆ ಅಂತ ಬರುತ್ತೆ. ಅದು ದೊಡ್ಡ ಮಟ್ಟದ ಜಾಗತಿಕ ಯುದ್ಧಕ್ಕೆ ನಾಂದಿ ಆಡುತ್ತೆ. ಯಾಕೆ ಹಿಂಗ ಮಾಡುತ್ತೆ? ಯಾತಕ್ಕೆ ಅಮೆರಿಕ ಓಡ್ ಬರುತ್ತೆ? ಭಾರತದ ಮೇಲಿನ ಪ್ರೀತಿಯಿಂದ ಖಂಡಿತ ಅಲ್ಲ.
ಅವ್ನು ನಮ್ಮನ್ನು ನೀವು ಮಿತ್ರ ಅಂತ ಅನ್ಕೋಬೇಡಿ. ಅವ್ರಿಗೆ ಇಟ್ ಈಸ್ ಅನ್ ಚಾನ್ಸ್, ಇಟ್ ಈಸ್ ಅನ್ ಆಪರ್ಚುನಿಟಿ ಟು ಹಿಟ್ ಚೈನಾ. ಅವ್ರಿಗೆ ಅವಾಗ ಏನು ಬೇಕಾದ್ರೂ ಆಗ್ಬಿಡ್ಬೋದು. ಅವ್ರು ಯೋಚನೆ ಮಾಡೋಕ್ಕೆ ಮುಂಚೆನೇ ತೊಗೊಂಡೋಗಿ ಅಣುಬಾಂಬೆ ಹಾಕ್ಬಿಡ್ಬೋದು. ಯಾಕಂದರೆ ಅವ್ರಿಗೆ ಯಾರಿಗೂ ಒಂದು ಏಷ್ಯನ್ ಕಂಟ್ರಿ ನಮ್ಮನ್ನು ಆಳುತ್ತೆ ಅನ್ನೋದನ್ನು ಆ ಬಿಳಿಯ ಜಗತ್ತು ಯಾರೂ ಅದು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾವು ಫಸ್ಟ್ ವರ್ಲ್ಡ್ ಅಂತ ಅವ್ರನ್ನವರೇ ಕರ್ಕೊಳ್ಳೋದು ಫಸ್ಟ್ ವರ್ಲ್ಡ್ ಅಂತ, ಫಸ್ಟ್ ನೇಷನ್, ಫಸ್ಟ್ ವರ್ಲ್ಡ್ ಅಂತ, ಮುಂದುವರಿದ ಜನಾಂಗ, ಮುಂದುವರಿದ ದೇಶಗಳು ಅಂತ. ಆ ಹೆಮ್ಮೆ ಅಥವಾ ಅಹಂಕಾರ ನೀವು ಏನು ಬೇಕಾದ್ರೂ ಕರ್ಕೋಬೋದು, ಅದು ಅವರಲ್ಲಿ ತುಂಬ ಇದೆ. ಹಾಗಾಗಿ ಒಂದು ಏಷ್ಯನ್ ಕಂಟ್ರಿ, ಅದು ಏಷ್ಯಾದಲ್ಲಿ 2 ಅತ್ಯಂತ 2 and 3 ಇಲ್ಲೇ ಇದೆ. ನೆಕ್ಸ್ಟು 2 ರಿಂದ 3 ಡಿಕೇಡ್ ನಮಗೆ ಸೇರಿದ್ದು. ಈಗ ಅಮೆರಿಕ ಯುದ್ಧ ಮಾಡದೆ ಹೋಗ್ಲಿ, ಏನೇ ಮಾಡಿದ್ರು. ಹಾಗಾಗಿ ಇವತ್ತಿನ ಬುದ್ಧಿವಂತತನ ಏನು ಅಂದರೆ ಚೈನಾ ಪಾಕಿಸ್ತಾನದ ಸಪೋರ್ಟಿಗೆ ಬರಬಾರ್ದು. ಅದೇನಾದರೂ ಬಂದರೆ ಅದು ಜಾಗತಿಕ ಒಂದು ಸಂಘರ್ಷಕ್ಕೆ ನಾಂದಿ ಹಾಡುತ್ತೆ. ಅದು ಬರದೇ ಇದ್ದರೆ ಅದು ಸುಪ್ರಿಮೆಸಿ ಉಳಿಸ್ಕೋಬೇಕು ಅಂದರೆ ಚೈನೀಸಿಗೆ ಗೊತ್ತಿಲ್ಲದೆ ಇರೋದೇನಲ್ಲ. ನನ್ನ ಪ್ರಕಾರ ಚೈನೀಸು ಪಾಕಿಸ್ತಾನ ಸಪೋರ್ಟಿಗೆ ಬರಲ್ಲ. ಬಂದ್ರೂ ಒಳಗಡೆಯಿಂದ ಇವ್ರನ್ನ ಕಳಿಸಿ ಏನೇನೋ ಮಾಡ್ಬೋದೇ ಹೊರತು ನೇರವಾಗಿ ಅವರು ಸಹಾಯ ಮಾಡಲ್ಲ. ಯಾಕೆಂದರೆ ಅವ್ರು ನೇರ ಸಹಾಯ ಬಂದರೆ ಅದು ಅವ್ರಿಗೆ ಲಾಸ್ ಜಾಸ್ತಿ. ಯಾಕೆಂದರೆ ಅಮೆರಿಕ ಬರುತ್ತೆ, ಅಮೆರಿಕ ಬಂದಮೇಲೆ ಅದು ದೊಡ್ಡ ಯುದ್ಧ ಆಗುತ್ತೆ. ಒಂದು ಹೇಳ್ತೀನಿ, ಒಂದು ದಿನಕ್ಕೆ 2 ಬಿಲಿಯನಿಂದ 3 ಬಿಲಿಯನ್ ಬೇಕು. ಅಂದರೆ 8,500 ಅಂದರೆ 16,000 20,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ತಮಾಷೆ ಅಲ್ಲ. ಒಂದು ದಿನದ ಪೂರ್ಣ ಪ್ರಮಾಣ ಯುದ್ಧಕ್ಕೆ $2 ಬಿಲಿಯನ್ ಏನೂ ಅಲ್ಲ, ಅದು ಆ ಖರ್ಚಾಗ್ಬಿಡುತ್ತೆ ಅಷ್ಟು. ಪಾಕಿಸ್ತಾನದ ಹತ್ರ 12 ಬಿಲಿಯನೋ 14 ಬಿಲಿಯನೋ ಟೋಟಲ್ ದುಡ್ಡಿದೆ ಇವತ್ತಿಗೆ. ಅವರು ಅದರಲ್ಲಿ 12 ಬಿಲಿಯನಲ್ಲಿ ಒಂದು ದಿನ ಇಡೀ ಪಾಕಿಸ್ತಾನ ನಡೆಸೋಕ್ಕೆ 1.5 ಬಿಲಿಯನ್ ಬೇಕು ಅವ್ರಿಗೆ. ಸರ್ಕಾರಕ್ಕೆ ಖರ್ಚು ಬೇಕು, ರೋಡು, ಲೈಟ್ಗಳು, ಸ್ಟ್ರೀಟ್ ಲೈಟು, ಇನ್ನೊಂದು ಮತ್ತೊಂದು ಸಂಬಳಗಳು ಕೊಡಬೇಕು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ. 1.5 ಬಿಲಿಯನ್ ಬೇಕು. ಆ ಲೆಕ್ಕಾಚಾರದಲ್ಲಿ ಅವರು ಇನ್ನು 6-8 ತಿಂಗಳು ನಡೆಸೋಕ್ಕಾಗಲ್ಲ. ಈ ಯುದ್ಧ ಆಗೋದು ಬಿಟ್ಬಿಡಿ, ಯುದ್ಧ ಆಗದಿದ್ರೆ ನೀನು 8 ತಿಂಗಳು ಅದಾದಮೇಲೆ ಪಾಕಿಸ್ತಾನಕ್ಕೆ ಸಂಬಳ ಕೊಡೋಕ್ಕಿರಲ್ಲ ಜನಕ್ಕೆ. ಅವ್ರಿಗೆ ಆ ಮಟ್ಟದ ಒಂದು ಸ್ಥಿತಿಲಿ ಇದ್ದಾರೆ, ಅವರೇ ಇದ್ದಾರೆ. ಏನು ಮಾಡ್ತಾರೆ ಅವರು? ಯುದ್ಧ ಯಾರಿಗೆ ಬೇಕು? ಅವ್ರಿಗೆ ಎಲ್ಲಿದೆ ಯುದ್ಧ ಮಾಡೋಷ್ಟು ತಾಕತ್ತು ಎಲ್ಲಿದೆ? ಅದನ್ನೇ ಹೇಳೋದು, ಟೆರರಿಸಮ್ ಅನ್ನೋದು ಇದೆಯಲ್ಲ, ಅದು ನೀವು 13 ಟ್ರಿಲಿಯನ್ ಅಂದರೆ ಆಲ್ಮೋಸ್ಟ್ 18.5% ಆಫ್ ದ GDP, ಜಾಗತಿಕ GDP, ಇಡೀ ಜಗತ್ತಿನ GDPಯ 18.5% ಟೆರರಿಸಮಿಂದ ಉತ್ಪತ್ತಿ ಆಗುತ್ತೆ. ಟೆರರಿಸಮ್ ಅನ್ನೋದು ಎಷ್ಟು ದೊಡ್ಡ ಬಿಸ್ನೆಸ್ ಅಂತ ಅರ್ಥ ಆಯ್ತಾ ನಿಮಗೆ? ಅವ್ರ ಕೆಲಸನೇ ಅದು. ಆಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಂದ್ರೆ ಬಾಡಿಗೆ ಗುಂಡಗಳಿದ್ದಂಗೆ. ಅಥವಾ ಇವತ್ತು ಬಾಡಿಗೆ ಗುಂಡಗಳು ಮರ್ಸಿನರೀಸ್ ಅಂತಾರಲ್ಲ, ಎಕ್ಸಾಕ್ಟ್ಲಿ ಬಾಡಿಗೆ ಯೋಧರು, ಎಕ್ಸಾಕ್ಟ್ಲಿ ಅದನ್ನೇ ಇಟ್ಕೊಂತಿರಲ್ಲ. ಅವ್ರದ್ದು ಅದು ಅಷ್ಟು ದೊಡ್ಡ ಬಿಸ್ನೆಸ್ ಇವತ್ತು. ಅದು ಅವ್ರದ್ದೇನೋ ಬೇಳೆಕಾಳು ಬಯಸ್ಕೊಳ್ಳೋಕ್ಕೆ ಇಲ್ಲಿ ಯಾರಿಗೂ ಇವ್ರದ್ದು ಏನಿಲ್ಲ, ಇವ್ರ ಹತ್ರ ದುಡ್ಡಿಲ್ಲ, ಸ್ಕಿಲ್ ಇಲ್ಲ, ಬೇರೆ ಏನೂ ಇಲ್ಲ. ನೋಡಿ, ಪಾಕಿಸ್ತಾನ R&D ಮೇಲೆ ದುಡ್ಡು ಹಾಕಿಲ್ಲ, ತನ್ನ ಎಜುಕೇಷನ್ ಮೇಲೆ ದುಡ್ಡು ಹಾಕಿಲ್ಲ, ಬೇರೆ ಏನೇ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ದುಡ್ಡು ಹಾಕಿಲ್ಲ, ಏನೂ ಮಾಡಿಲ್ಲ ಅವರು. ನಾನು ಅದನ್ನೇ ಹೇಳೋದು. ಅದೇ ಭಾರತದಲ್ಲಿ ನೋಡಿ, ಭಾರತದಲ್ಲಿ ಏನಾಗಿದೆ, ನಾವು R&D ಮೇಲೆ ಹಾಕಿದ್ದೀವಿ, ಎಜುಕೇಷನ್ ಮೇಲೆ ಹಾಕಿದ್ದೀವಿ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಪ್ರಾಸ್ಪೆರಿಟಿ ಇದೆ ಇವಾಗ. ಅಲ್ಲಿ ಯಾಕೆ ಆ ಥರ ಆಗಿದೆ? 1947ರಲ್ಲಿ ಒಂದೇ ತಾಯಿಯ 2 ಮಕ್ಕಳು ಈ ಬೇರೆ ಬೇರೆ ರಸ್ತೆಗೆ ಹೋದವರು, ಒಂದು ಆ ಪ್ರಪಾತಕ್ಕೆ ಹೋಯ್ತು, ಇನ್ನೊಂದು ಈ ಉನ್ನತಿ ಕಡೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ? ಹಣನ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಇದಕ್ಕೆ ಬಳಸ್ಕೋತಾ ಇದೀವಿ ನಾವು, ಅವರಲ್ಲಿ ಬಳಸ್ಕೋತಾ ಇಲ್ಲ. ಆ ಕಾರಣದಿಂದ ಈ ಥರದ್ದೆಲ್ಲ ಆಗಿದೆ. ಮತ್ತೆ ಅವ್ರು ಬದುಕಬೇಕಲ್ಲ, ಏನು ಮಾಡೋದು? ಏನು ಕ್ವಾಲಿಟೀಸ್ ಇಲ್ಲ. ಸರಿ, ನಿಂಗೆ 50 ರೂಪಾಯಿ ಕೊಡ್ತೀನಿ, ಸುಮ್ಮನೆ ಅವ್ರನ್ನ ಕಿರಿಕ್ ಮಾಡು. ಇಟ್ಸ್ ಆಲ್ ಸ್ಪಾನ್ಸರ್ಡ್. ಓಕೆ, ಈ ನೀವು ಆರ್ಮಮೆಂಟ್ ಅಂದರೆ ಅಮೆರಿಕದ ದೊಡ್ಡ ಮಟ್ಟದ ಫ್ಯಾಕ್ಟ್ರಿಗಳು, ಅಂದರೆ ಅವರು ಯುದ್ಧ ಯಾಕೆ ಬೇಕು ಅಂದರೆ, ಯುದ್ಧ ನಾವು ಅನ್ಕೋತೀವಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ, ಬಟ್ ನೀವು ಹೇಳ್ದಂಗೆ ಪ್ರಚೋದನೆಗಳು ಬೇರೆ ಇರುತ್ತೆ. ಮತ್ತು ಅವ್ರೇನು ಶಸ್ತ್ರಾಸ್ತ್ರಗಳನ್ನ ಉತ್ಪನ್ನ ಮಾಡಿದರೆ ಅವ್ರಿಗೊಂದು ಮಾರ್ಕೆಟ್ ಬೇಕಾಗುತ್ತೆ ಅಲ್ವಾ? ಸೊ ಅದ್ರ ಬಗ್ಗೆ ಅಂದರೆ ಅಮೆರಿಕ ಈ ಹಿನ್ನೆಲೆಯಲ್ಲಿ ಅಮೆರಿಕ ನೋಡೋದಾದರೆ ಅಥವಾ ಬೇರೆ ದೇಶಗಳು ನೋಡೋದಾದರೆ, ಅವರೇ ನೀವು ನೋಡಿ, ಅಮೆರಿಕ ಎಂಥ, ನನಗೆ ವೀಸಾ ಬೇಕಿಲ್ಲ ಅಮೆರಿಕಾಗೆ, ಆದರೂ ಹೇಳ್ಬಿಡ್ತೀನಿ, ಅದು ಎಂಥ ಕೆಟ್ಟ ದೇಶ ಅನ್ನೋದಕ್ಕೆ ಒಂದು ಹೇಳ್ತೀನಿ. ಅವ್ರ ಜನನೇ ಬಿಟ್ಟಿಲ್ಲ. ಓಕೆ, ಹೌದು. ನಾವು ಮೊಬೈಲ್ಗಳು ತೊಗೋಬೋದು, ಹಾಗೆ ನೀವು ಅವ್ರದ್ದು ಆರ್ಮ್ಸು, ಅವ್ರಿಗೆ ಓನ್ಲಿ ಫ್ಯೂ, ನಿಮಗೆ ಗೊತ್ತಿರಲಿ, 12 ರಿಂದ 13 ಮನೆತನಗಳು ಇಡೀ ಜಗತ್ತನ್ನು ಆಳ್ತಾ ಇದೆ, ಆಯಿತಾ? ಆ ಮನೆತನಗಳು ಬಿಸ್ನೆಸ್ ಇವೆಲ್ಲ, ಬ್ಯಾಂಕಿಂಗ್ ಇರ್ಬೋದು, ಮೀಡಿಯಾ ಇರ್ಬೋದು, ಅಥವಾ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಇರ್ಬೋದು, ಅಥವಾ ಬೋಯಿಂಗ್ ನಮ್ಮ ವಿಮಾನ, ಅದು ಇದು. ಜಗತ್ತಿನ ಅತ್ಯಂತ ಲಾಭದಾಯಕ ಉದ್ದಿಮೆಗಳು ಯಾವುದಿದೆ ಅದನ್ನೆಲ್ಲ ನಡೆಸೋದು 12 ರಿಂದ 13 ಫ್ಯಾಮಿಲಿಗಳು. ಅಮೆರಿಕದ್ದು ಯುರೋಪ್ಗೆ ಸೇರಿದ್ದು ಎಲ್ಲ ಅದೇ ವೈಟ್ ಆಲ್ಫಾ ಮೇಲ್. ಒಟ್ಟಿನಲ್ಲಿ ಅವ್ರಗಳಿಗೆ ಸೇರಿದಂಥವೇ ಸಂಸ್ಥೆಗಳು. ಅದರಲ್ಲಿ ನಮ್ಮ ರಿಲಯನ್ಸ್ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಯಾರೂ ಅಲ್ಲ, ನಾವು ರಿಲಯನ್ಸ್ ಯಾರೂ ಅಲ್ಲ. ಆ ಥರದೊಂದು 12-13 ಮನೆಗಳು ಸೇರ್ಕೊಂಡಿವೆ. ಅವ್ರ ಕೆಲಸನೇ ಇದು ಮಾಡೋದು. ನೋಡಿ, ಅವ್ರ ಜನನೇ ಅವ್ರು ಬಿಡಲಿಲ್ಲ. ನಾವು ಮೊಬೈಲ್ ತೊಗೊಂಡಂಗೆ ಅವರಲ್ಲಿ ತಗೋಬೋದು, ಅಲ್ಲಿ ಗನ್ ತಗೋಬೋದು. ಯಾವ ಲೈಸೆನ್ಸ್ ಬೇಕಿಲ್ಲ, ಎಷ್ಟೋ ಗನ್ಗಳಿಗೆ ಲೈಸೆನ್ಸ್ ಬೇಕಿಲ್ಲ,
ಅದೆಷ್ಟೋ ಪಾಯಿಂಟ್ ರೇಂಜ್ ಅಂತೆಲ್ಲ ಇರುತ್ತೆ, ಅದಕ್ಕೆಲ್ಲ ಲೈಸೆನ್ಸೇ ಬೇಡ ನಿಮಗೆ. ಜಸ್ಟ್ ವಾಕ್ ಇನ್, ಜಸ್ಟ್ ಹೌ ಯು ಬೈ ಇದು ಮೊಬೈಲ್, ಹಾಗೆ ನೀವು ತೊಗೋಬೋದು ಅಮೆರಿಕಾದಲ್ಲಿ. ಯಾಕೆಂದರೆ ಅವ್ರ ಜನದಲ್ಲೇ ಅವ್ರು ಅದಕ್ಕೆ ಕಾಯಿನ್ ಮಾಡಿರೋ ವರ್ಡ್ ಹೆಂಗಿಂತ, ಬೆಟರ್ ಟು ಬಿ ಸೇಫ್ ದ್ಯಾನ್ ಸಾರಿ ಅಂತ. ಅವ್ರು ನೋಡಿ ಯಾವ ಥರ ವರ್ಡ್ ಟಾಸ್ ಮಾಡೋದು ಹೆಂಗೆ ಮಾಡ್ತಾರೆ ಅಂತಂದರೆ ಆ ಥರ ಮಾಡ್ತಾರೆ. ಈ ಇಂಡಸ್ಟ್ರಿನೂ ಅಷ್ಟೇ. ಫಾರ್ ಎಕ್ಸಾಂಪಲ್ಲು ಈ ಟೊಬ್ಯಾಕೋ ಇಂಡಸ್ಟ್ರಿ ಅಷ್ಟು ಬರಬೇಕು ಅಂದರೆ ವೈ ಬಾಯ್ ಶುಡ್ ಹಾವ್ ಆಲ್ ಫನ್ ಅಂತ ಒಂದು ವರ್ಡ್ ಟಾಸ್ ಮಾಡಿ ಹೆಣ್ಣು ಒಂದಷ್ಟು ಜನ ಮಾಡೆಲ್ಗಳನ್ನ ಕರ್ಕೊಂಬಂದು ಸಿಗರೇಟ್ ಸೇರಿಸಿದ್ರು 1960-65 ಇಡೀ ಅಮೇರಿಕಾ ಸೊಸೈಟಿ, ಇಡೀ ಅಮೇರಿಕಾ ಮಹಿಳೆಯರೆಲ್ಲ ಸಿಗರೇಟ್ ಸೇದೋಕೆ ಶುರು ಮಾಡಿದ್ರು. ಸ್ತ್ರೀವಾದ ಅಂತ ತಗೊಂಬಂದು, ಫೆಮಿನಿಸಮ್ ಅಂತ, ನಾವು ಏನು ಕಮ್ಮಿ ಇಲ್ಲ ಹೆಣ್ಣು ಮಕ್ಕಳಿಗೆ ಅಂತ. ಅದು ಸೃಷ್ಟಿತ. ಆ ಸಿಗರೇಟು ಅವ್ರದ್ದು ಸೇಲ್ಸ್ ಹೆಚ್ಚಾಗಲಿ ಅಂತ ಮಾಡಿದ್ದದು. ಇವತ್ತಿಗೆ ಅದು ನಮ್ಗೆ ಗೊತ್ತಾಗ್ತದೆ. ಹಾಗೆ ಅದು ನೋಡಿ, ಅಲ್ಲಿ ಈಗೆಲ್ಲರೂ ಅವರಲ್ಲೇ ಒಬ್ಬರು ಅಪನಂಬಿಕೆಗಳು. ಯಾರೋ ಒಬ್ಬನಿಗೆ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಿ ಶೂಟ್ ಮಾಡು ಅಂತಾರೆ, ದುಡ್ಡು ಕೊಡ್ತಾರೆ, ಅವನ ಜೀವನ ಹೋಯ್ತು. ಆದರೆ ಅವ್ರ ಭಯಕ್ಕೆ ಜನ ಹೆಂಗಾರ ಆಗ್ಲಪ್ಪ ಅಂತ ಎಲ್ಲರೂ ಒಂದೊಂದು ಮೊಬೈಲ್ ಇಟ್ಕೊಂಡಾಗ ಎಲ್ಲರೂ ಒಂದೊಂದು ಗನ್ ಇಟ್ಕೋತಾರೆ. ಅವ್ರಿಗೆ ವ್ಯಾಪಾರ ಆಯ್ತಲ್ಲ. ಅವ್ರ ದೇಶದ ಜನನೇ ಅವ್ರು ಬಿಟ್ಟಿಲ್ಲ, ಅವ್ರು ನಮ್ಮನ್ನ ಇನ್ನೇನು ಬಿಡ್ತಾರೆ. ಸೊ ಹೀಗೆ ಇದು ನೀವು ನೋಡ್ತಾ ಬಂತು ಅಂತಂದರೆ ಆ ಹಣದ ಮೇಲಿನ ವ್ಯಾಮೋಹ ಇರುವಂಥ ಮನೆಗಳಿದೆಯಲ್ಲ, ಇಟ್ ಈಸ್ ಮೋರ್ ದೆನ್ ಅ ಮನಿ, ಇಟ್ಸ್ ಅ ಗೇಮ್ ಫಾರ್ ದೆಮ್. ನೀವು ಇಡೀ ಜಗತ್ತನ್ನ ಒಂದು ಬಿಗ್ ಬಾಸ್ ಮನೆ ಅಂತ ನೋಡಿದ್ರೆ ಪ್ರತಿಯೊಂದು ಈವೆಂಟು ಹಿಂಗೆ ಆಗಬೇಕು, ಹೀಗೆ ಆಗಬೇಕು, ಇಷ್ಟೊತ್ತಿಗೆ ಹಿಂಗೆ ಆಗಬೇಕು, ಇಷ್ಟೊತ್ತಿಗೆ ಇಲ್ಲಿ ಇವ್ರಿಗೆ ಬಾಂಬ್ ಹಾಕ್ತಾರೆ ಅಥವಾ ಇಷ್ಟೊತ್ತಿಗೆ ಇವ್ರು ಇದು ಹೊಡಿತಾರೆ, ಪ್ರತಿಯೊಂದು ಅವರು ಪ್ರೀ ಪ್ಲಾನ್ ಮಾಡಿಟ್ಟಿರ್ತಾರೆ. ಅದು 3 ಫ್ಯಾಮಿಲಿಗಳು ನಡೆಸೋದೇ ಹಿಂಗೆ. ಒಂದು 3-4 ಜರ್ಮನಿಲಿದೆ, ಒಂದು 4-5 ಅಮೆರಿಕದಲ್ಲಿದೆ, ಎಲ್ಲ ಇಲ್ಲೇ ಒಂದಷ್ಟು ಫ್ರಾನ್ಸಿಂದ ಬರುತ್ತೆ, ಒಂದಷ್ಟು ಇಂಗ್ಲೆಂಡಲ್ಲಿದೆ ಮನೆತನಗಳು. ಇವ್ರು ಯಾರೂ ಇಲ್ಲೆಲ್ಲೂ ಇರಲ್ಲ, ಯಾರೂ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾರೂ ಅವರು ಲೈಮ್ಲೈಟಿಗೆ ಬರೋದಿಲ್ಲ. 90% ಆಫ್ ದ ಮೀಡಿಯಾ ಹೌಸಸ್ ಆರ್ 95% ಆಫ್ ದ ಮೀಡಿಯಾ ಹೌಸಸ್ ಆರ್ ಓನ್ಡ್ ಬೈ ದೆಮ್. ಅವ್ರು ಏನು ಹೇಳ್ತಾರೆ ಅದನ್ನು ನೀವು ನಿಜ ಅಂತ ನಂಬಬೇಕು. ಅರ್ಥ ಆಯ್ತಾ? ಅವ್ರು ಏನು ಪ್ರಿಂಟ್ ಮಾಡ್ತಾರೆ ಅದನ್ನು ನೀವು ಓದಬೇಕು. ನಿಮಗೆ ಬರೋ ಎಲ್ಲ ಮಾಹಿತಿಗಳು ಅವ್ರು ಏನು ಬಯಸ್ತಾರೆ ಅದೇ ಬಂದಿರುತ್ತೆ. ನೀವು ಅನ್ಕೊಂತೀರಾ ನಾನು ಕಾರ್ ಸ್ವಂತ, ದಿಸ್ ಈಸ್ ಮೈ ಚಾಯ್ಸ್ ಅಂತ. ಗೌರೀಶ್ ಅವ್ರು ಈ ಕಾರ್ ತಗೋಬೇಕು ಅಂತ ಅವ್ರು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ, ನಿಮಗೆ ಗೊತ್ತು ಆಗಿದೆ. ದಿಸ್ ಈಸ್ ಹೌ ವರ್ಲ್ಡ್ ಈಸ್ ರನ್ನಿಂಗ್. ಇಟ್ ಈಸ್ ಟೋಟಲಿ ಕಟ್ಪುತ್ಲಿ ಅಂತೀವಲ್ಲ, ಎಲ್ಲ ಪ್ರತಿಯೊಂದು ಹಾಗೆ. ಯಾವ ದೇಶದಲ್ಲಿ ಯಾವ ಪ್ರಧಾನಿ ಇರಬೇಕು ಅಥವಾ ಆ ಪ್ರಧಾನಿ ಇರಬಾರ್ದು ಅನ್ನೋದ್ರಿಂದ ಹಿಡಿದು ಮೆಜಾರಿಟಿ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಆರ್ ಓನ್ಡ್ ಬೈ ದೀಸ್ 13 ಫ್ಯಾಮಿಲೀಸ್. ಅದು ಕೂಡ ನೀವು ಅಮೆರಿಕದ ಫೆಡರಲ್ ರಿಸರ್ವ್ಸ್ ಅಂತೀವಲ್ಲ ನಾವು, ಅದು ಸರ್ಕಾರಕ್ಕೆ ಸೇರಿದ್ದಲ್ಲ, ನಿಮಗೆ ಗೊತ್ತಿರಲಿ, ಅದು ಖಾಸಗಿ. ಅಂದ್ರೆ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಸರ್ಕಾರದ ಸೇರಿದ್ದು ಬ್ಯಾಂಕ್ ಇದೆ ನಮಗೆ, ಅದೆಲ್ಲ ನೋಡ್ಕೊಳ್ಳುತ್ತೆ. ಬಟ್ ಅಮೆರಿಕದಲ್ಲಿರೋ ಫೆಡರಲ್ ರಿಸರ್ವ್ ಇದು ಸರ್ಕಾರಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಇಟ್ ಈಸ್ ಅ ಪ್ರೈವೇಟ್ಲಿ ಓನ್ಡ್ ಬ್ಯಾಂಕ್. ಫೆಡರಲ್ ರಿಸರ್ವ್ ಇಸ್ ಪ್ರೈವೇಟ್ ಅಮೆರಿಕದಲ್ಲಿರೋದು. ಎಷ್ಟು ಜನ ಗೊತ್ತದು? ಅದಕ್ಕೂ ಸರ್ಕಾರಕ್ಕೂ ಏನಿಲ್ಲ. ಸರ್ಕಾರ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಅದನ್ನೇ ಹೇಳಿದ್ದು, ಯಾವ ಮಟ್ಟದಲ್ಲಿ ಅಂದ್ರೆ ಈಗ ನೋಡಿ, ನೀವು ಅಲ್ಲಿ ಒಂದು ಸೂಕ್ಷ್ಮವಾಗಿ ಅಮೆರಿಕದಲ್ಲಿ ಆಗ್ತಿರೋ ಬದಲಾವಣೆನ ನೀವು ಗಮನಿಸಬಹುದು. ಎಲಾನ್ ಮಸ್ಕ್ ಇಸ್ ಅ ಕಿಂಗ್ ಮೇಕರ್ ಅಂಡ್ ಟ್ರಂಪ್ ಇಸ್ ಅ ಕಿಂಗ್. ನೀವು ನೋಡಿದ್ರ ಅವನು ದುಡ್ಡು ಹಾಕಿ ಗೆಲ್ಲಿಸ್ಕೊಂಡ್ ಬಂದಿರೋದು ಇವತ್ತು ಟ್ರಂಪ್ನ. ಅಂದ್ರೆ ಅರ್ಥ ಇಷ್ಟೇ, ಅದು ಪೂರ್ಣ ಪ್ರಮಾಣವಾಗಿ ವ್ಯಾಪಾರಿಗಳ ಕೈಯಲ್ಲಿ ಸಿಕ್ಕಿರುವಂತ ದೇಶ. ಈಗ ನೀವು ಹಾಗೇ ಬಂದ್ರೆ ಈಗ ನಮ್ಮ ಒಂದು ವರ್ಲ್ಡ್ ಆರ್ಡರು ಬದಲಾಗೋ ಸಾಧ್ಯತೆಗಳಿದೆ. ಇಂಡಿಯಾ ಅನ್ನೋದು ಹೊಟ್ಟೋಗ್ಬಿಡುತ್ತೆ. ಬಿಟ್ಬಿಟ್ಟು ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಿ ಇದನ್ನ, ಅದಾನಿ ಅಂಬಾನಿ ಇನ್ನೊಂದು 4-5 ಜನ ಯಾರೋ ಸೇರಿಕೊಂಡು ಕಾರ್ಪೊರೇಷನ್ ಅಂತ ಮಾಡ್ತಾರೆ. ಇಂಡಿಯಾ ಈಸ್ ಓನ್ಡ್ ಬೈ ದೆಮ್. ಅಲ್ಲಿ ಎಲಾನ್ ಮಸ್ಕ್ ಅವನ್ ಕಾರ್ಪೊರೇಷನ್ ಈಸ್ ಓನ್ಡ್ ಬೈ ಅಮೆರಿಕಾ ಇಸ್ ಓನ್ಡ್ ಬೈ ಈಸ್ ಕಾರ್ಪೊರೇಷನ್. ಇಂಗ್ಲೆಂಡಲ್ಲಿ ಇದೇ ಥರನೇ ಎಲ್ಲ ದೇಶಗಳು ಒಂದೊಂದು ಮನೆತನ ಓನ್ ಮಾಡಿರೋ ಕಾರ್ಪೊರೇಟ್ ಹೌಸಸ್ಗಳಾಗೋಗುತ್ತೆ. ಹಿಂದೆ ರಾಜರು ಆ ಥರ ಇರ್ತಿದ್ದಲ್ಲ, ಕಾರ್ಪೊರೇಟ್ ಹೌಸಸ್ ವಿಲ್ ಸ್ಟಾರ್ಟ್ ಓನಿಂಗ್ ದ ಕಂಟ್ರಿ ಆಗುತ್ತೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಅಮೆರಿಕಾ ಇಸ್ ಟೋಟಲಿ ಇಟ್ಸ್ ಗಾನ್. ಏನಿದೆ ಅಲ್ಲಿ? ಸುಮ್ಮನೆ ಅದು ಪ್ರಜಾಪ್ರಭುತ್ವ ಹಾಕಿದ್ರು, ಓಟು ಇದು ಅದು ಅಂತ ಎಲ್ಲ ಅವನು ಗೆಲ್ಸ್ಕೊಂಬಂದಿರೋದು. ನೋಡಿ ಅವನ ಆಫೀಸಲ್ಲಿ, ಓವಲ್ ಆಫೀಸಲ್ಲಿ ಈ ಪಾಪ ಅವನು ಝೆಲೋಸ್ಕಿನ ಕರ್ಸ್ಕೊಂಬಂದು ಕೂಡಿಸಿ ಹೆಂಗೆ ಬೈದು ಕಳಿಸಿದ್ರು ಉಕ್ರೇನ್ ಪ್ರಧಾನಿನ. ಇವನು ಅವನ ಮಗನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಏನು ಫಾರ್ಮಾಲಿಟಿ ಏನು, ನಾನು ನೀವು ಹೋದ್ರೆ ಟೈ ಹಾಕೊಂಡಿರ್ಬೇಕು, ಬೂಟ್ಸ್ ಹಾಕೋಬೇಕು, ಹಿಂಗೆ ಇರಬೇಕು, ಇದೇ ತರ ಸೂಟ್ ಇರಬೇಕು ಅಂತೆಲ್ಲ ಮಾಡ್ತಾರೆ. ಅವ್ನು ಹೆಂಗ್ ಬಂದಿದ್ದ? ಅವ್ನ ಮಗನ ಇಲ್ಲಿ ಕೂಡ್ಸ್ಕೊಂಡ್ಬರ್ತಾನೆ. ಅವನ ಮಗ ಮುಗಲಿರೋ ಕಸ ತೆಗೆದು, ಮಗುನೇ ಎಲಾನ್ ಮಸ್ಕ್ ಮಗು ಆದ್ರೆ ಮುಗಲ್ ಕಸ ಬರಬಾರ್ದು ಅಂತಿದ್ಯಾ? ಮುಗಲಿರೋ ಕಸ ತೆಗೆದ್ಬಿಟ್ಟು ಅದು ಟೇಬಲ್ ಬೆಳೀತದ್ದು. ಆ ಟೇಬಲ್ ಚೇಂಜ್ ಮಾಡಿದ್ರೆ ಆಮೇಲೆ ಅಂತ ಹೇಳಿ. ಮತ್ತೆ ಬೇರೆಯವರಾಯ್ತು ಅಂದ್ರೆ ನೀವು ಅಷ್ಟೊಂದು ಫಾರ್ಮಾಲಿಟೀಸ್. ಆ ವೈಟ್ ಮೇಲ್ ಸುಪ್ರಿಮೆಸಿ ಇದೆಯಲ್ಲ, ಇವತ್ತಿನ ಜಗತ್ತಿನ ಅಶಾಂತಿಗೆ ಕಾರಣ ವೈಟ್ ಮೇಲ್ ಸುಪ್ರಿಮೆಸಿ ಕಾರಣ. ನಾವು ಅದನ್ನ ತಿಳ್ಕೋಬೇಕು. ಇವ್ರು ತಪ್ಪಿಲ್ವಾ? ನಾನು ಹಂಗಂತೇಳಿ ಪಾಕಿಸ್ತಾನ ತಪ್ಪಿಲ್ಲ ಅಂತ ಹೇಳಿಲ್ಲ. ಅವ್ರು ಹೇಳ್ತಾರೆ ಅಂತ ನೀನು ಯಾಕೆ ಮಾಡಿದೆ? ನಿನ್ನ ದೇಶನ ಆ ಸ್ಥಿತಿಗೆ ಯಾಕೆ ತಂದೆ?
ಇಟ್ಸ್ ಅ ಫೇಲ್ಡ್ ನೇಷನ್. ನಾನು ಅದ್ರ ಬಗ್ಗೆ ಏನಿಲ್ಲ, ನಾನು ಪಾಕಿಸ್ತಾನನ ವಹಿಸಿಟ್ಕೊಂಡು ಮಾತಾಡ್ತಿದ್ದೀನಿ ಅಂತ. ಇಟ್ಸ್ ಅ ಫೇಲ್ಡ್ ನೇಷನ್, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದೇ ಬೇಡ. ಆ ಫೇಲ್ಡ್ ನೇಷನ್ ಯಾಕಾಯ್ತು ಅಂತ ಹೋದಾಗ ಅಲ್ಲಿ ನಾಯಕರನ್ನ ನೋಡಿ, ಅಲ್ಲಿ ನಾಯಕರು ಬಂದು ದುಡ್ಡನ್ನೆಲ್ಲ ಪ್ಯಾಕ್ ಮಾಡಿ ಇಂಗ್ಲೆಂಡಿಗೆ ಕಳಿಸ್ತಾರೆ, ಇಂಗ್ಲೆಂಡಲ್ಲಿ ಹೋಗಿ ಕೂತ್ಕೋತಾರೆ, ಎಲ್ಲ ಮಾಡ್ತಾರೆ, ತಮ್ಮ ಸ್ವಂತ ಜನನ್ನ ಅವರು ಬಿಟ್ಕೊಟ್ಟು ಹೋಗಿದ್ದಾರೆ. ಇದಕ್ಕಿಂತ ಹೀನಾಯವಾದ ಅಲ್ಲೊಬ್ಬ MP ಹಂಗೆ ಹೇಳಿದ್ರೆ ಯುದ್ಧ ಶುರು ಮಾಡಿದ್ರೆ ಏನು ಮಾಡ್ತೀರಾ ಅಂದ್ರೆ ನಾನು ಇಂಗ್ಲೆಂಡ್ ಲಂಡನ್ಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಸರ್ ನಂದು ಕೊನೆ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಆಲ್ಮೋಸ್ಟು 2 ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ಯುದ್ಧ, ಈಗ ಪಹಲ್ಗಾಮ್ ಅಟ್ಯಾಕ್ ಆಯಿತು ಆ್ಯಂಡ್ ವಿ ಆರ್ ರೆಸ್ಪಾಂಡಿಂಗ್, ಅದು ನಮ್ಮ ಅಂದರೆ ಸದ್ಯಕ್ಕೆ ಕಾಣ್ತಿರುವಂಥ ಪಿಕ್ಚರು. ನೀವು ಹೇಳ್ದಂಗೆ ಅದ್ರ ಹಿನ್ನೆಲೆ ಸುಮಾರು ವಿಚಾರಗಳಿದೆ. ಭಾರತ ತನ್ನ ಅಂದರೆ ಈಗ ಪಹಲ್ಗಾಮ್ ಅಟ್ಯಾಕ್ ಆಗಿದ್ದನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕಾಗುತ್ತೆ, ನಾವು ಅದನ್ನು ಮಾಡ್ತಾ ಇದ್ದೀವಿ. ಆದರೆ ತನ್ನ ಇಂಟ್ರೆಸ್ಟನ್ನು ಕೂಡ ಅಂದರೆ ತನ್ನ ಇಂಟ್ರೆಸ್ಟನ್ನು ಸೇಫ್ ಗಾರ್ಡ್ ಮಾಡಿಕೊಂಡು ಪಾಠ ಕಲಿಸ್ಬೇಕಾಗಿದೆ. ಆ್ಯಕ್ಚುಲಿ ಅದು ಸಾಧ್ಯನಾ? ಸಾಧ್ಯ, ಖಂಡಿತ ಸಾಧ್ಯ. ಈಗಾಗಲೇ ನಾವು ರಾಜತಾಂತ್ರಿಕವಾಗಿ ನೀವು ನೋಡ್ಬೋದು, ನಾವು ಯುದ್ಧ ಒಂದೇ ದಿನದಲ್ಲಿ ಮಾಡಲಿಲ್ಲ, 7 ದಿನನೋ 8 ದಿನನೋ 9 ದಿನನೋ 13ನೇ ದಿನ ಅದಾಗಿ ಒಂದಷ್ಟು ದಿನ ಆದಮೇಲೆ ನಾವು ಅವ್ರಿಗೆ ಹೊಡೆದ್ವಿ ಎಲ್ಲ ಮಾಡಿದ್ವಿ. ಯಾಕೆ ಅಂದರೆ ಭಾರತ ಇಷ್ಟೂ ದಿನಗಳ ಕಾಲ ಸುಮ್ಮನೆ ಕೂತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತಿದೆ, ಜನ ಆಗಲೇ ಮೋದಿನೇ ಬೈಯಕ್ಕೆ ಶುರು ಮಾಡಿಬಿಟ್ಟಿದ್ರು, ಇವನು ತಿರ್ಗಾ ಹಂಗೆ ಆಗ್ಬಿಟ್ಟ, ಇವನು ಯುದ್ಧ ಮಾಡ್ತಿಲ್ಲ ಹಾಗೆ ಅಂತ. ಪ್ರತಿಯೊಂದು ದೇಶನೂ ಅವರು ತನ್ನ ಮಿತ್ರ ದೇಶಗಳು ಯಾರಿದೆ, ಪ್ರತಿಯೊಂದು ಮಿತ್ರ ದೇಶಗಳದ್ದು ಒಪಿನಿಯನ್ ತಗೊಂಡು ಅವ್ರನ್ನ ರಾಜತಾಂತ್ರಿಕವಾಗಿ ತಮ್ಮ ಕಡೆ ಮಾಡ್ಕೊಂಡಿದ್ದಾರೆ. ಇವತ್ತು ಚೀನಾ ಇಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡ್ತಿಲ್ಲ ಅಂದ್ರೆ ಅದೇ ಕಾರಣ. ಯಾಕೆಂದ್ರೆ ಮೊದಲೇ ಅವ್ರಿಗೆ ಹೋಗಿದ್ದಾರೆ, ಎಲ್ಲರಿಗೂ ಪ್ರತಿಯೊಂದು ದೇಶಗಳಿಗೂ ನೋಡಿ ಈ ರೀತಿ ಆಗಿದೆ, ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ಪ್ರತಿ ಸರಿ ಬಂದು ಹೊಡೆದೋದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಹೊಡಿಬೇಕು, ಹೊಡಿತೀವಿ, ಈ ರೀತಿ ಆಗುತ್ತೆ, ಈ ಕಾರಣಕ್ಕೋಸ್ಕರ ಹೊಡಿತೀವಿ, ನಾವೆಲ್ಲೂ ಹೊಡಿಯಲ್ಲ, ನಾವು ಅವ್ರನ್ನ ಸಿವಿಲಿಯನ್ಸ್ಗೆ ಹರ್ಟ್ ಮಾಡಲ್ಲ. ಅದು ಹೇಳ್ಬಿಟ್ಟು ಬಂದಿದೆ, ಅದು ಫಸ್ಟ್ ಬೇಸ್ ರೆಡಿ ಮಾಡ್ಕೊಂತು. ಹಾಗೆ ಇವತ್ತು ಕೂಡ ಅಷ್ಟೇ ನೋಡಿ, ಎಲ್ಲದಕ್ಕೂ ಮುಖ್ಯ, ನಾನು ಮತ್ತೆ ಅಲ್ಲಿಗೆ ಬರ್ತೀನಿ, ಹಣಕಾಸು. ನೀವು ಏನೇ ಮಾಡಿ ದುಡ್ಡಿಲ್ಲದೆ ಇವತ್ತು ಜಗತ್ತಿನಲ್ಲಿ ಏನೂ ಆಗೋದಿಲ್ಲ. ನೀವು ಅದು ಹೆಂಗೆ ಹೇಳ್ಬೇಕು ಅಂತಂದರೆ, ಆಕ್ಸಿಜನ್ ಪೈಪ್ ಇದ್ದ ಹಾಗೆ, ಆಕ್ಸಿಜನ್ ಕಟ್ ಮಾಡಿಬಿಟ್ರೆ ತಾನಾಗೆ ಎಲ್ಲ ನಿಂತೋಗುತ್ತೆ. ಟೆರರಿಸಮ್ಗೆ ದುಡ್ಡು ಇರೋದಕ್ಕೆ ತಾನೇ ಟೆರರಿಸಮ್ ಆಗುತ್ತೆ. ನೀವು ಅದನ್ನು ಕಟ್ ಮಾಡಬೇಕು. ಯಾವ್ಯಾವ ಮೂಲದಿಂದ ದುಡ್ಡು ಬರ್ತಿದೆ ಅದನ್ನು ಕಟ್ ಮಾಡಿಬಿಟ್ರೆ ಟೆರರಿಸಮ್ ತಾನೇ ನಿಂತೋಗುತ್ತೆ. ಪಾಕಿಸ್ತಾನ ತಾನಾಗೆ ಸರಿ ಆಗುತ್ತೆ. ಅದಕ್ಕೇನಿಲ್ಲ, ನಾವೇನು IMF ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಎಲ್ಲ ಕಡೆ ದಬಾವ ತಾಕೋದು. ₹1 ಪಾಕಿಸ್ತಾನಕ್ಕೆ ನೀವು ಫಂಡ್ ಕೊಡಂಗಿಲ್ಲ, ಸಾಲ ಕೊಡಂಗಿಲ್ಲ. ಫಂಡ್ ಬಿಡಿ, ನೀವು ಅವ್ರಿಗೆ ಸಹಾಯ ಅಂತೂ ಮಾಡಂಗೇ ಇಲ್ಲ, ಸಾಲನೂ ಕೊಡಂಗಿಲ್ಲ. ಸಾಲ ಕೊಡುತ್ತಲ್ಲ, ವರ್ಲ್ಡ್ ಬ್ಯಾಂಕ್ ಕೊಡುತ್ತೆ, IMF ಕೊಡುತ್ತೆ, ಎಲ್ಲ ಅವ್ರು ಹೇಳ್ತಾರೆ ಇಷ್ಟು ಕೋಟಿ ಬೇಕು, ನನ್ನ ಹತ್ರ ಇಲ್ವೇ ಇಲ್ಲ ದುಡ್ಡು ದೇಶ ನಡೆಸೋಕ್ಕೆ ಹೇಳಿದ್ನಲ್ಲ, ಹೋಗಿ ಸಾಲ ತರ್ತಾರೆ. ಅವಾಗ ಅದಕ್ಕೆ ಅವಾಗ ಹೇಳಬೇಕಿಲ್ಲ, ಕೊಡಂಗಿಲ್ಲ, ನೀರು ಕೊಡೋಲ್ಲ. ಮತ್ತು ಇವಾಗ ನಮ್ಮದು ಇಂಡಸ್ ನದಿದು ನೀರಿದೆ, ನೀರಿಗೆ ನಾವು ಅಣೆಕಟ್ಟುಗಳನ್ನ ಸರಿ ಕಟ್ಟಿಲ್ಲ. ಇವತ್ತು ಶುರು ಮಾಡಿದ್ರು ಇನ್ನು 2 ವರ್ಷನಾರು ಖಂಡಿತ ಬೇಕು, 2 ರಿಂದ 3 ವರ್ಷ ಸುಭದ್ರವಾದ ಅಣೆಕಟ್ಟು ಕಟ್ಟಿ ನಾವು ಆ ನೀರನ್ನ ಯಾವಾಗ ಹಿಡಿದಿಟ್ಕೋತೀವಿ. ತರಲೆ ಮಾಡಿದ್ರೆ, ಮಕ್ಕಳು ಗಲಾಟೆ ಮಾಡಿದ್ರೆ ಮನೇಲಿ ಮಾಡಲ್ವ ನಾವು? ನೀನು ಇವತ್ತು ಗಲಾಟೆ ಮಾಡಿದ್ರೆ ನಿಂಗೆ ಚಾಕ್ಲೇಟ್ ಇಲ್ಲ, ನಾನು ಪಿಕ್ಚರ್ ಕರ್ಕೊಂಡು ಹೋಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಆ ರೀತಿಯ ಒಂದು ಸ್ಥಿತಿಲಿದೆ. ಪಾಕಿಸ್ತಾನನ ನೀವು ಒಂದು ಏನು ಹೇಳ್ತಾರೆ, ಅಶಿಸ್ತಿನಿಂದ ಇರುವಂತಹ ಒಂದು ಮಗು ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ ಮನೇಲಿ? ಮಗು ಕೆಟ್ಟದ್ದು ಅಂತ ಕೊಲ್ಲಕ್ಕಾಗುತ್ತಾ? ಅದಕ್ಕೂ ಪೆಟ್ಟು ಕೊಟ್ಟು ಅದಕ್ಕೆ ಅರ್ಥವಾಗೋ ಭಾಷೆಯಲ್ಲಿ ಹೇಳಬೇಕು. ಏನು ಅರ್ಥವಾಗಿ? ಅವನಿಗೆ ಚಾಕ್ಲೇಟ್ ಇಷ್ಟ, ಚಾಕ್ಲೇಟ್ ಕೊಡಲ್ಲ ಅನ್ಬೇಕು. ಪಿಕ್ಚರ್ ಇಷ್ಟ, ಪಿಕ್ಚರ್ ಕರ್ಕೊಂಡು ಹೋಗಲ್ಲ ಅನ್ಬೇಕು. ಹೀಗೆ ಅದು ಹಿಡಿತ ಮಾಡೋಕ್ಕೆ ನಾನಾ ಥರದ್ದು ಮಾರ್ಗಗಳಿವೆ. ಆ ಮಾರ್ಗಗಳನ್ನು ಉಪಯೋಗಿಸಿ ನಾವು ಮಾಡಬೇಕು. ಫುಲ್ ಫ್ಲೆಡ್ಜ್ ವಾರು ನಮಗೂ ಒಳ್ಳೇದಲ್ಲ, ಜಗತ್ತಿಗೂ ಒಳ್ಳೇದಲ್ಲ. ಇದು ಯಾವುದು ಕಾರಣದಿಂದನೂ ಪೂರ್ಣ ಪ್ರಮಾಣದ ಯುದ್ಧ ನಮ್ಗೆ ಯಾರಿಗೂ ಒಳ್ಳೇದಲ್ಲ. ಸರ್, ನಾವು ನಮ್ಮ ಒಂದು ಜೀವಮಾನದಲ್ಲಿ ಮಹಾಯುದ್ಧಗಳನ್ನ ನೋಡಿಲ್ಲ, ಚಿಕ್ಕ ಪುಟ್ಟ ಯುದ್ಧಗಳನ್ನ ನೋಡಿದ್ದೀವಿ. 20ನೇ ಶತಮಾನದಲ್ಲಿ 2 ಮಹಾಯುದ್ಧಗಳು 14 ಮತ್ತು 40ನೇ ದಶಕದಲ್ಲಿ ನಡೆದಿರುವಂಥದ್ದು. ಈಗೇನಾದರೂ ಇದು ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಜಾಗತಿಕ ಯುದ್ಧವಾಗಿ ಪರಿವರ್ತನೆಗೊಂಡ್ರೆ ಅದು ಎಷ್ಟು ದಿನ ನಡೆಯುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಏನು ಬದಲಾವಣೆ ಆಗಬಹುದು? ವರ್ಲ್ಡ್ ಆರ್ಡರ್ ಹೇಗೆ ಚೇಂಜ್ ಆಗ್ಬೋದು? ಎಕನಾಮಿಕ್ ಸಿಚುವೇಶನ್ ಹೇಗೆ ಚೇಂಜ್ ಆಗ್ಬೋದು? ಯಾಕೆಂದರೆ ಈಗ ನಾವು ಹೇಗೆ ಅಂದ್ಕೊಂಡಿದ್ದೀವಿ, ನಾವು ಶುರು ಮಾಡಿದ್ದೀವಿ, ನಾವು ಮುಗಿಸೋಕ್ಕಾಗಲ್ಲ, ಬಿಕಾಸ್ ಇವ್ರು ಬರ್ತಾರೆ ಅಂತೇಳಿ. ಅವ್ರು ಬಂದರೆ ಅವ್ರ ಕೈಯಲ್ಲೂ ಇರಲ್ಲ ಅನ್ಸುತ್ತಾ? ಈಗ ಅಮೆರಿಕ ಕೈಯಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಈ ಸನ್ನಿವೇಶ ಬರಲ್ಲ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಕರೋನಾ ನಂತರ ಯಾವ ಮಟ್ಟದಲ್ಲಿ ಮೊದಲಾಗಿದ್ರೆ ಇಲ್ಲ 3ನೇ ಯುದ್ಧ ಆಗೋ ಸಾಧ್ಯತೆಗಳೆಲ್ಲ ಕಡಿಮೆ, ಹಾಗೆ ಹೀಗೆ ಅಂತ ನಾನು ಹೇಳ್ಬಿಡ್ಬೋದಾಗಿತ್ತು. ಆದರೆ ಇವತ್ತು ಆಗ್ಬೋದು, ಆಗದೇನೂ ಇರ್ಬೋದು. ಆಗಲ್ಲ ಅಂತ ಮಾತ್ರ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಅಂಥ ಒಂದು ಸನ್ನಿವೇಶ, ಅಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕಂದರೆ ನಿಮಗೆ ಮೊದಲೇ ಹೇಳಿದಾಗೆ ಅಮೆರಿಕ ಬಯಸುತ್ತೆ, ಅದಕ್ಕೆ ಯುದ್ಧ ಬೇಕು. ಅವ್ರ ಊರಿಂದ ತುಂಬ ದೂರ ಇದೆ, ಅವ್ರ ದೇಶದ ನಾಗರಿಕರಿಗೆ ಏನೂ ಏಟಾಗದೆ ಅದು ಇಲ್ಲೆಲ್ಲೋ ಬಂದು ಯುದ್ಧ ಮಾಡಿದ್ರೆ ಅದು ಬಯಸುತ್ತದು. ಯಾಕೆಂದರೆ ಅದು ಚೀನಾನ ನಿಯಂತ್ರಣದಲ್ಲಿಡಬೇಕು.
ಹಾಗೇನ ಆಯಿತು ಅಂತಂದರೆ ನೋಡಿ 1:46ಕ್ಕೆ ಭಾರತ ದೇಶ ಪಾಕಿಸ್ತಾನದ ಮೇಲೆ ಇದು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. 1:47ಕ್ಕೆ ಇಸ್ರೇಲು ಟ್ವೀಟ್ ಮಾಡುತ್ತೆ, ವಿ ಸ್ಟ್ಯಾಂಡ್ ವಿತ್ ಇಂಡಿಯಾ ಅಂತ. ಸೊ ಇಸ್ರೇಲು ಅಮೇರಿಕಾ ತಕ್ಷಣ ಇದಕ್ಕೆ ಬರುತ್ತೆ, ಫ್ರಾನ್ಸ್ ಬರುತ್ತೆ, ರಷ್ಯಾ ಬರುತ್ತೆ ನಮ್ಮ ಭಾರತಕ್ಕೆ ಸಪೋರ್ಟ್ ಆಗಿ. ಸೊ ಅತ್ಯಂತ ದೊಡ್ಡ ರಾಷ್ಟ್ರಗಳು ಇಲ್ಲಿ ಬರುತ್ತೆ. ಅಲ್ಲಿ ಬಂದಾಗ ಮತ್ತೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗು, ಸೌದಿ ಮತ್ತು UAE ಇದೆಯಲ್ಲ, ಸೌದಿ ದೇಶಗಳಿರ್ಬೋದು, ಬಹುತೇಕ ಮುಸ್ಲಿಂ ರಾಷ್ಟ್ರಗಳು ತಟಸ್ಥವಾಗಿ ಹೋಗೋದು, ಯಾರೋ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಲ್ಲ. ತಿರ್ಗಾ ನಾನು ಅದೇ ಬರ್ತೀನಿ, ವ್ಯಾಪಾರ. ಎಲ್ಲಿ ಹಣಕಾಸಿನ ಒಂದು ಸಂಬಂಧ ಇದೆ ಅಲ್ಲಿ ಯಾರೂ ಮನ್ಸು ಕೆಡ್ಸ್ಕೊಳಕ್ ಇಷ್ಟಪಡಲ್ಲ. ಅಲ್ಲಿ ಯಾವುದು ಧರ್ಮ ನಗಣ್ಯ ಆಗೋಗುತ್ತೆ ಎಲ್ಲ. ನಾನು ಹೇಳ್ತೀನಿ, ದುಡ್ಡಿಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ನಾನು ಇದನ್ನ ಹೇಳಿದ್ರೆ ಬಹಳಷ್ಟು ಜನ ನನ್ನನ್ನು ತಪ್ಪು ತಿಳ್ಕೊತಾರೆ, ಆದರೆ ನನಗೆ ಬೇಜಾರಿಲ್ಲ. ನಾನು ಹೇಳ್ತೀನಿ, ಶಕ್ತಿಶಾಲಿಯಾಗಿ ಹಣ ಮಾಡಿ. ಯಾವಾಗಲೂ ನಾನು ಹೇಳ್ತೀನಿ, ಧರ್ಮ ಮಾರ್ಗದಲ್ಲಿ ನಿಯತ್ತಾಗಿ ಹಣ ಮಾಡಿ, ಅದೇ ನಿಮ್ಮ ತಲೆ ಕಾಯೋದು. ಇವತ್ತಿಗೆ ನೋಡಿ, ಸೌದಿ ಜೊತೆ ನಮ್ಮ ಸಂಬಂಧ ಅತ್ಯುತ್ತಮವಾಗಿದೆ, ಭಾರತ ಸಂಬಂಧ. UAE ಜೊತೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ, ಆಯಿತಾ. ನಾವು ದುಬೈಗೆ ಮುಂಬೈಯಿಂದ ಒಂದು ದೊಡ್ಡ ಟನಲ್ ಹಾಕಿ ಅಲ್ಲಿಗೆ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಸಾವಿರಾರು ಕೋಟಿ ರೂಪಾಯಿ ಇದು, ಅದಕ್ಕೆಲ್ಲ ಮೆಮೊರಾಂಡಮ್ಗಳು ಅವು ಇವು ಎಲ್ಲ ಸೈನ್ ಮಾಡ್ಕೊಂಡ್ಬಂದಿದ್ದಾರೆ. ನಾವು ಇಂಗ್ಲೆಂಡ್ ಜೊತೆ ಇವಾಗಲೇ ನಾವು ಹೊಸದೊಂದು ಫ್ರೀ ಟ್ರೇಡ್ಗೆ ಜಸ್ಟ್ 2 ದಿನದಿಂದ ಮೋದಿಯವರು ಸೈನ್ ಹಾಕಿದ್ದಾರೆ. ಅದೊಂದು ಕೂಡ ಅವರು ಇದಕ್ಕೆ ಮುಂಚೆನೇ ಅವರು ಅದನ್ನು ಇದು ಕೂಡ ಘೋಷಣೆ ಕೂಡ ಮಾಡಿದ್ರು, ಇಂಗ್ಲೆಂಡ್ ಜೊತೆ ನಮ್ದು ಈ ರೀತಿ ಇದೆ ಅಂತ ಹೇಳಿ. ಸೊ ಇಂಗ್ಲೆಂಡ್ ಯುದ್ಧಕ್ಕೆ ಬಂದರೆ ಅವರು ನಮ್ಮ ಸಪೋರ್ಟಿಗೆ ಬರ್ತಾರೆ. ಸೊ ಈಗ ಯಾತಕ್ಕೆ ಹೇಳಿದೆ ಅಂದರೆ, ಕ್ವಾಲಿಟಿ ಆಫ್ ಲೈಫ್ ಒಂದು ಅರ್ಥ ಮಾಡ್ಕೊಳ್ಳಿ. ಯಾವಾಗ ವ್ಯಕ್ತಿಯ ಜೀವನ ಮಟ್ಟ ಹೆಚ್ಚಾಗುತ್ತೆ, ಚೆನ್ನಾಗಾಗುತ್ತೆ, ಆವಾಗ ಯುದ್ಧ ಆಗಲ್ಲ. ಯಾವಾಗ ಜೀವನ ಶೈಲಿ, ಜೀವನ ಮಟ್ಟ ಕಡಿಮೆ ಇರುತ್ತೆ, ಆಗ ಯುದ್ಧ ಆಗುತ್ತೆ. ಯಾಕೆ ಅಂದರೆ, ನಿಮ್ಗೇನಾದ್ರೂ ಕಳ್ಕೊಳ್ಳೋ ಭಯ ಇದ್ರೆ ನೀವು ಯುದ್ಧಕ್ಕೆ ಬರಲ್ಲ. ಕರೆಕ್ಟ್. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ಅಯ್ಯೋ ಇದೆಲ್ಲ ಬಿದ್ದೋದ್ರೆ ಅಂತ ಏನೂ ಇಲ್ದವರು. ಪಾಕಿಸ್ತಾನಿ ಜನ ಮಾತಾಡ್ತಾ, ಒಂದಷ್ಟು ಪಾಕಿಸ್ತಾನಿ ಮೀಡಿಯಾದನ್ನು ನೋಡ್ತಾ ಇದ್ದೆ, ಅವ್ರು ಹೇಳ್ತಾರೆ, ಹಮಾರಾ ಪಾಸ್ ಕ್ಯಾ ಹೈ, ಕೋನೆ ಕೆ ಲಿಯೆ ತೋ ಕ್ಯಾ ಹೈ, ಅಭಿ ತೋ ಬಿಜ್ಲಿ ನಹೀ, ಪಾನಿ ನಹೀ, ಕುಚ್ ಭಿ ನಹೀ ಹೈ ತೋ ಕೇವಲ್ ಜಾನ್. ಏನಿದೆ, ಬದುಕಿರೋದು ಒಂದು ಜೀವ ಒಂದಿದೆ ತಾನೆ, ಹೋಗ್ಲಿ ಬಿಡು, ಅದು ಇಟ್ಕೊಂಡು ಇನ್ನೇನು ಮಾಡೋಣ ಅಂತ ಹೇಳ್ತಾರೆ. ಎಂಥ ದಾರುಣ ಸ್ಥಿತಿ. ನಾವು ನಂದು ಇನ್ನೊಂದು ಪರ್ಸ್ನಲ್ ವಿನಂತಿ ಏನಂದ್ರೆ, ಯಾವ ದೇಶದಲ್ಲೇ ಆಗಲಿ, ನಮ್ಮ ದೇಶಕ್ಕೆ ಅವ್ರು ಯಾರೋ ಬಂದರು 26-20, ಅದು ಅತ್ಯಂತ ಕೆಟ್ಟ ವಿಷಯ, ಆಗಬಾರ್ದು. ಯಾರ ಸಾವನ್ನು ಇನ್ನೊಬ್ರು ಸಂಭ್ರಮಿಸ್ತಾರೆ ಅಂದರೆ ಅದು ಒಳ್ಳೆ ಕಲ್ಚರೇ ಅಲ್ಲ. ಈಗ ನಾವು ಆಗಿರೋದು ತುಂಬ ಇಂಪಾರ್ಟೆಂಟು. ಈಗ ನಮ್ಮಲ್ಲಿ 26 ಜನನ್ನ ಅವರು ಹೊಡೆದ್ಬಿಟ್ಟು ಸಂಭ್ರಮಾಚರಣೆ ಮಾಡ್ಕೊಂಡು ಹೋದ್ರು ಅಂದರೆ, ಈಗ ಅಲ್ಲಿ ಯಾರನ್ನೋ ನಾವು ಸಾಯಿಸಿ ನಾವು ಸಂಭ್ರಮಾಚರಣೆ ಮಾಡಿದ್ರೆ ನಾವು ಅವರು ಸಮಸಮ ಆಗ್ಬಿಡ್ತೀವಿ. ಅದು ವ್ಯತ್ಯಾಸ ಇರುವಂಥದ್ದು ಅಲ್ಲೇ. ಇಲ್ಲಿ ಅಮಾಯಕರನ್ನ ಸಾಯಿಸಿದ್ರು, ನಾವು ಕೇವಲ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿದ್ವಿ. ಆರ್ಮಿ ಇನ್ಸ್ಟಾಲೇಷನ್ ಮಾಡಿಲ್ಲ, ಸಿವಿಲಿಯನ್ಸ್ ಮೇಲೂ ಮಾಡಲ್ಲ ಕೂಡ. ಎಥಿಕ್ಸ್ ಇರಲೇಬೇಕು. ಸೊ ಇದು ಮುಖ್ಯವಾದ ವ್ಯತ್ಯಾಸ. ಈ ವ್ಯತ್ಯಾಸ ಹೀಗೆ ಉಳ್ಕೊಳ್ಬೇಕು. ನಾನು ಅದನ್ನೇ ಹೇಳೋದು, ನಾವು ಅವ್ರು ಮಾಡಿದ್ರು ಅಂತ ನಾವು ಅದನ್ನೇ ಮಾಡ್ತಾ ಇದ್ರೆ ವರ್ಲ್ಡ್ ಆರ್ಡರ್. ಈಗ ಕಣ್ಣಿಗೆ ಬದಲಾಗಿ ಕಣ್ಣು ಅಂತ ಹೋದ್ರೆ ಇಡೀ ಜಗತ್ತು ಕುರುಡರಾಗತ್ತೆ ಅಂತ ಹೇಳ್ತಾರೆ. ಅದು ದೇಶದ ಹೆಸರು ನನಗೆ ಮರ್ತೋಗ್ತಾ ಇದೆ, ಉಗಾಂಡ ಅಂತ ಅನ್ಸುತ್ತೆ, ಐ ಡೋಂಟ್ ನೋ, ಐ ಫಾರ್ಗಾಟ್. ಅದ್ರ ಬಗ್ಗೆ ಬರಿತೀನಿ ನಾನು. ಅಲ್ಲಿ 2 ಜನಾಂಗ ಇರುತ್ತೆ, ರುವಾಂಡಾದಲ್ಲಿ ಟಿಟ್ಸು ಮಿತ್ಸು ಅಂತ, ಟುಟ್ಸಿ ಮತ್ತು ಏನೋ ಒಂದು 2 ಜನಾಂಗ. ಅವರು ಯಾವ ಮಟ್ಟದಂದ್ರೆ, ರುವಾಂಡದ ನಗರದಲ್ಲಿ ಹೋದ್ರೆ ವಾರಗಟ್ಲೆ ಹೆಣ ಎತ್ತಿರಲಿಲ್ವಂತೆ, ವಾರಗಟ್ಲೆ ಕೊಳತು, ಇಡೀ ದೇಶ ಕೊಳತು ನಾರ್ತಾ ಇತ್ತಂತೆ. 2 ಜನಾಂಗದ ನಡುವೆ ಯುದ್ಧ ಆಗಿ, ಅಂದರೆ ಅವ್ರ ಕಲಹ. 2 ಆ ಜನಾಂಗನ ಕಂಡ್ರೆ, ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನಾವು ಹೆಂಗೆ ಮಾಡ್ಕೋತೀವಿ ಹಂಗೆ ಮಾಡ್ಕೊಂಡಿದ್ರಲ್ಲಿ 2 ಜನಾಂಗದ ಮಧ್ಯೆ ಕಲಹ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಮನೆಗೆ ಹೋಗಿ ಅವ್ರು ಜಾಸ್ತಿ ಇರೋ ಕಡೆ ಇವ್ರು ಹೋಗಿ ಅವ್ರನ್ನ ಕೊಲ್ಲೋದು, ಇವ್ರು ಜಾಸ್ತಿ, ಆ ಥರ ಮಾಡಿ ಕೊನೆ ಎಲ್ಲೋ ಒಂದಷ್ಟು ಜನ ಬದುಕೊಂಡು ಇಡೀ ನಗರನೇ ಹೆಣದ ರಾಶಿ ಬಿದ್ದಿತ್ತಂತೆ. ಇದೇನು ನಾನು ಸೃಷ್ಟಿಸಿ ಹೇಳ್ತಿರೋದಲ್ಲ, ಈಗ 70s 71 ಆಗಿರುವಂಥ ಒಂದು ಘಟನೆ ಇದೆಲ್ಲ. ಅದು ಹೋಟೆಲ್ ರುವಾಂಡಾ ಅಂತಾನೆ ಒಂದು ಸಿನಿಮಾ ಬೇರೆ ಬಂದಿದೆ ನೋಡಿ, ಅದು ತುಂಬಾ ಚೆನ್ನಾಗಿದೆ. ಸೊ ಅದನ್ನ ನೋಡ್ತಾ ಹೋದ್ರೆ ಕೊನೆಯಲ್ಲಿ ನಾವು ಅದನ್ನ ಆ ಮಟ್ಟಕ್ಕೆ ತಗೊಂಡು ಹೋಗ್ಬಾರ್ದು ಅಂತ ನಾನು ಹೇಳೋದು. ದೇರ್ ಇಸ್ ನೋ ಎಂಡ್. ಅಂದಾಗಿ ಇವತ್ತಿಗೆ ರುವಾಂಡಾ ಅತ್ಯದ್ಭುತ ದೇಶ. ನೀವೇನ ನೆಕ್ಸ್ಟ್ ಟ್ರಿಪ್ ಹೋಗೋದಿದ್ರೆ ಹೋಗ್ಬಿಟ್ಟು, ನೀವು ನಂಬಲು ಅಸಾಧ್ಯವಾಗದಂತ ಮಟ್ಟದಲ್ಲಿ ಅತ್ಯುತ್ತಮವಾಗಿ, ಏನು ಗೊತ್ತಾ, ಯಾವುದೋ ಯುರೋಪಿಯನ್ ದೇಶಕ್ಕೆ ಬಂದೇನೋ ಅನ್ನೋ ಮಟ್ಟಕ್ಕೆ ಅದ್ಭುತವಾಗಿ ಬೆಳೆದಿದೆ ಅದು ಇವತ್ತು. ಶಾಂತಿಯಲ್ಲಿ ಅಷ್ಟು ಶಾಂತಿ ಇದೆ. ಚರಿತ್ರೆಯಿಂದ ಜನ ಪಾಠ ಕಲ್ತಿದ್ದಾರೆ. ಅವ್ರ ಕಿತ್ತಾಟನೇ ಮರ್ತು ಬಿಟ್ಟಿದ್ದಾರೆ ಇವತ್ತು. ಏನಾದ್ರೂ ಕಾರಣ ಇದೆಯಾ? ನಾವು ನೋಡಿದ್ರಲ್ಲ, ಅವ್ರ ಪೂರ್ವಿಕರೆಲ್ಲ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡು ನೋಡಿ, ನೆಕ್ಸ್ಟ್ ಜನರೇಷನ್ ದೇ ಲರ್ನ್ಟ್. ಇವತ್ತು ಅದ್ಭುತವಾಗಿದೆ. ಅದೇ ಜನಾಂಗದವರೇ ಇದ್ದಾರೆ ಇವತ್ತಿಗೂ, ಅವ್ರದೇ ಹುಟ್ಟಿದವ್ರು ಅವರೇ ಇರ್ತಾರಲ್ಲ, ಇನ್ನೇನು ಬೇರೆ ಆಗಕ್ಕೆ ಸಾಧ್ಯ.
ಆದರೆ ಆ ದೇಶ ಅದ್ಭುತವಾಗಿ ಅಭಿವೃದ್ಧಿ ಹೊಂದಿದೆ ಇವತ್ತಿಗೆ. ಸೊ ನಾವು ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ನಾವು ಕೇವಲ ಯುದ್ಧ, ಶಸ್ತ್ರಾಸ್ತ್ರಗಳು, ಹೊಡೆದಾಟ, ಪೆಟ್ಟು, ಸಾವು, ನೋವು ಇದ್ರ ಬಗ್ಗೆ ಮಾತಾಡಿದೆ. ಅದರ ದೊಡ್ಡ ಆಯಾಮ ಅಂದರೆ ಬಿಗ್ ಪಿಕ್ಚರ್ ಅಂತಲ್ಲ, ಅದನ್ನು ನೋಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಮತ್ತು ಯುದ್ಧ ಯಾವ ಕಾಲಕ್ಕೂ ಯಾರಿಗೂ ಕೂಡ ಒಳ್ಳೆಯದಲ್ಲ ಅನ್ನೋದನ್ನು ಇತಿಹಾಸ ಪ್ರೂವ್ ಮಾಡಿದೆ. ಆದರೆ ಕೆಲವೊಂದು ಸಲ ಅಟ್ಯಾಕ್ಗಳು ಅನಿವಾರ್ಯ ಆಗ್ತವೆ, ಆದರೆ ಶುರು ಮಾಡೋದು ನಮ್ಮ ಕೈಲಿರುತ್ತೆ, ನಿಲ್ಲಿಸೋದು, ಮುಗಿಸೋದು ನಮ್ಮ ಕೈಲಿರಲ್ಲ. ಸೊ ಅದನ್ನು ನಮ್ಮ ರಂಗಸ್ವಾಮಿಯವರು ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ, ಹೇಗೆ ನಮಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದೀವಿ. ಧನ್ಯವಾದ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಆಪರೇಷನ್ ಸಿಂಧೂರ್ನಿಂದ ಶುರುವಾಗಿರುವಂಥ ಯುದ್ಧದ ಕುರಿತ ಅನಿಸಿಕೆಗಳು, ಸಂವಾದ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.